ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಸಮಾಜ ಸೇವೆ ಮತ್ತು ಸಮಾಜದ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇರುವಂಥ ಸಂಸ್ಥೆ ರೋಟರಿ ಸಂಸ್ಥೆ. ಮಣಿಪಾಲದ ರೋಟರಿ ಸಂಸ್ಥೆ ಬಹಳಷ್ಟು ವರ್ಷಗಳಿಂದ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಮತ್ತು ಹಲವಾರು ಪ್ರಥಮವಾದಂಥ ಕಾರ್ಯಕ್ರಮಗಳನ್ನು ಮಾಡಿದಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಬಹುತೇಕವಾಗಿ ನಾವು ಕೂಡ ಸಮಾಜದ ಒಂದು ಅಂಗ, ಸಮಾಜದಲ್ಲಿ ಕೆಲವೊಂದು ಸಾಂದರ್ಭಿಕ ಸಮಸ್ಯೆಗಳು ಅಥವಾ ಅಪಘಾತಗಳು ಅಥವಾ ಹುಟ್ಟು ಅಂಗವೈಕಲ್ಯದಿಂದ ಬಳಲ್ತಾ ಇರುವಂತಹ ಜನರಿಗೆ ಒಂದಷ್ಟು ಆಶಾವಾದವನ್ನು ಅವರ ಬದುಕಿನಲ್ಲಿ ಕಟ್ಟಿಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ವರ್ಷದಿಂದ ಕೃತಕ ಅವಯವ ಜೋಡಣೆ ಶಿಬಿರ, ಆರ್ಟಿಫಿಷಿಯಲ್ ಲಿಂಬ್ ಕೊಡುವಂಥದ್ದು ನಿರಂತರವಾಗಿ ಮಾಡ್ತಾ ಬಂದಿದೆ. ಅದರಲ್ಲಿ ಯಶಸ್ವಿಯೂ ಕೂಡ ಆಗಿದೆ. ಈ ಬಾರಿ ಮತ್ತೊಮ್ಮೆ ವಿಶೇಷ ಸಾಮರ್ಥ್ಯವುಳ್ಳಂಥ ಕೆಲವೊಂದು ವಿಕಲಾಂಗರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದು ಜೈಪುರ್ ಫುಡ್ ಕ್ಯಾಂಪ್ ಶಿಬಿರ ಡಿಸೆಂಬರ್ 14, 15 ಮತ್ತು 16 ಮಣಿಪಾಲದ ರೋಟರಿ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿಕ್ಕೆ ಇದೆ. ಈ ಹಿನ್ನೆಲೆಯಲ್ಲಿ ರೋಟರಿ ಸಂಸ್ಥೆ ಮಣಿಪಾಲ ಬಹಳ ಹಿರಿಯ ರೋಟರಿ ಸಂಸ್ಥೆ. ಅದರೊಂದಿಗೆ ಹಿಲ್ಸೈಡ್ ರೋಟರಿ ಸಂಸ್ಥೆ ಮಂಗಳೂರು ಮತ್ತು ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿಯವರ ಜಂಟಿ ಆಶ್ರಯದಲ್ಲಿ, ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶಿಬಿರ ನಡೆಯಲಿಕ್ಕಿದೆ. ಇದರ ಪೂರ್ವಭಾವಿಯಾಗಿ ಹೆಚ್ಚಿನ ಜನರು ಈ ಅವಯವ ಸಮಸ್ಯೆಯಿಂದ ಬಳಲ್ತಾ ಇರುವವರು, ಅವಯವರಿಗೆ ದೊರಕಿಸಿಕೊಳ್ಳಲಾಗದೆ ಸಮಸ್ಯೆಯಿಂದ ಇರುವವರು ಈ ಶಿಬಿರದಲ್ಲಿ ಭಾಗವಹಿಸಬಹುದು, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬಹುದು ಮತ್ತು ಅದರೊಂದಿಗೆ ತಮ್ಮ ದೈನಂದಿನವಾದಂತಹ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿ ಅವರು ಈ ಶಿಬಿರದ ಮೂಲಕ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಬನ್ನಿ, ಈ ಶಿಬಿರದ ಉದ್ದೇಶ ಏನು? ಈ ಶಿಬಿರವನ್ನು ಬಹಳಷ್ಟು ಹಿಂದಿನ ವರ್ಷದಿಂದಲೂ ಮಾಡ್ತಾ ಬಂದಿದ್ದಾರೆ. ಬಹುತೇಕವಾಗಿ ಡಾಕ್ಟರ್ ಗಿರಿಜಾರವರು ಇದರ ಬಗ್ಗೆ ಮಂಚೂಣಿಯಲ್ಲಿ ನಿಂತು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ರೋಟರಿ ಸಂಸ್ಥೆಯೊಂದಿಗೆ ಅವರ ಸಹಯೋಗದಲ್ಲಿ ರೋಟರಿ ಸಂಸ್ಥೆಯಿಂದ ಬಹಳಷ್ಟು ವರ್ಷದಿಂದ ಅವರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಉದ್ದೇಶ ಏನು ಮತ್ತು ಯಾರೆಲ್ಲ ಭಾಗವಹಿಸಬಹುದು ಮತ್ತು ಈ ಸಂದರ್ಭಗಳಲ್ಲಿ ಯಾವ ರೀತಿಯಲ್ಲಿ ಆಯ್ಕೆಗಳು ನಡೀತದೆ, ಎಲ್ಲ ವಿಚಾರಗಳು ಮತ್ತು ಅದರ ಕ್ವಾಲಿಟಿಯ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಸಮರ್ಪಕವಾದಂತಹ ಸಮಗ್ರವಾದಂತಹ ಮಾಹಿತಿಯನ್ನು ನೀಡುವ ಸಲುವಾಗಿ ಡಾಕ್ಟರ್ ಗಿರಿಜಾ ಅವರಿದ್ದಾರೆ, ಪ್ರೋಗ್ರಾಮ್ ಕೋಆರ್ಡಿನೇಟರ್. ಈ ಪ್ರೋಗ್ರಾಮ್ನ ಕೋಆರ್ಡಿನೇಟರ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಗೌರವಯುತವಾದಂಥ ಸ್ವಾಗತ. ಮೇಡಮ್, ತಮಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆಯೇ ಮತ್ತೋರ್ವ ಅತಿಥಿಯಾದಂಥ ಪ್ರಸ್ತುತ ಮಣಿಪಾಲ ರೋಟರಿ ಸಂಸ್ಥೆಯ ಅಧ್ಯಕ್ಷೆಯಾಗಿರುವಂಥ ಶಶಿಕಲಾ ರಾಜವರ್ಮ ಅವರು ಕೂಡ ಈ ಕಾರ್ಯಕ್ರಮದ ಎಲ್ಲ ವಿಸ್ತೃತ ವರದಿಯನ್ನು ನೀಡಲಿಕ್ಕಿದ್ದಾರೆ. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಮೇಡಮ್, ತಮಗೆ ಗೌರವಯುತವಾದಂಥ ಸ್ವಾಗತ ಕಾರ್ಯಕ್ರಮಕ್ಕೆ. ಅಧ್ಯಕ್ಷೆ ಆಗಿರುವುದರಿಂದ ತಮ್ಮನ್ನೇ ಕೇಳ್ತಾ ಇದ್ದೇನೆ, ಈ ಶಿಬಿರವನ್ನು ಜರುಗಿಸುವಂಥ ಉದ್ದೇಶ ಏನು ಮತ್ತು ಈ ಶಿಬಿರದ ಹಿನ್ನೆಲೆಯನ್ನು ಗಮನಿಸಿದಾಗ ಹಿಂದೆಯೂ ಕೂಡ ತಾವು ಜರುಗಿಸಿದ್ದೀರಿ, ಇಂದಿಗೆ ಆ ಪ್ರಸ್ತುತತೆ ಯಾವ ರೀತಿಯಲ್ಲಿ ಇದೆ ಅನ್ನೋದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಬ್ರೀಫ್ ಮಾಡ್ತೀರಾ? ನಮ್ಮ ರೋಟರಿ ಕ್ಲಬ್ ಮಣಿಪಾಲ ಇದು ಸಾಧಾರಣ 66 ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ವಿಶೇಷವಾಗಿ ಅಂಗವಿಕಲರಿಗೆ ಅನೇಕ ಸಾಮರ್ಥ್ಯಗಳಿದ್ದರೂ ಕೂಡ ಅವರ ಅಂಗಾಂಗ ನ್ಯೂನತೆಯಿಂದಾಗಿ ಆ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಅವರಿಗೆ ಕೃತಕ ಅಂಗಾಂಗ ಜೋಡಣೆಯನ್ನು ಮಾಡೋದು ಇದರ ಮುಖ್ಯ ಉದ್ದೇಶ. ನಾವು ಮಾಡುವ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇದು ಒಂದು. ಈಗ ಕಳೆದ 4 ವರ್ಷಗಳಿಂದ ಸತತವಾಗಿ ಅಂಗಾಂಗ ಜೋಡಣೆ ಶಿಬಿರವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಕೃತಕ ಕಾಲು ಜೋಡಣೆ ಶಿಬಿರವನ್ನು ನಾವು ಇದೇ ಸಂಸ್ಥೆ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿ ಇವರ ಒಟ್ಟಿಗೆ ಜಂಟಿಯಾಗಿ 2022ರಲ್ಲಿ ಒಮ್ಮೆ ನಡೆಸಿದ್ದೆವು.
ಅದಾದ ನಂತರ ಕೃತಕ ಕೈ ಜೋಡಣೆಯ 2 ಶಿಬಿರಗಳಾಯಿತು. ಅದಕ್ಕೂ ಮುಂಚೆ ಇನ್ನೊಂದು LN4 ಹ್ಯಾಂಡ್ ಅಂತ ಕೃತಕ ಕೈ ಜೋಡಣೆ. ಸೊ ನಾವು ಸಾಧಾರಣ 3 ಕೃತಕ ಕೈ ಜೋಡಣೆ ಮತ್ತು ಇದು 2ನೇಯ ಕೃತಕ ಕಾಲು ಜೋಡಣೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಇದರಲ್ಲಿ ನಮಗೆ ಬೇರೆ ಬೇರೆ ಸಂಸ್ಥೆಗಳ ಸಹಾಯವೂ ಕೂಡ ಬೇಕಾಗ್ತದೆ. ಪ್ರಥಮವಾಗಿ ಈಗಾಗಲೇ ಹೇಳಿದಂತೆ ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯತಾ ಸಮಿತಿ ಜೈಪುರ್ ಅವರ ಸಹಯೋಗದೊಂದಿಗೆ ಅವರ ತಂತ್ರಜ್ಞರೆಲ್ಲ ಬಂದು ಇದನ್ನು ಮಾಡಿಕೊಡ್ತಾರೆ. ಮತ್ತು ಹಾಗೆ ನಮಗೆ ನಮ್ಮ ಪರಿಸರದಲ್ಲಿರುವ ಕೆಲವು ಸಂಸ್ಥೆಗಳು ಧನ ಸಹಾಯವನ್ನು ಕೂಡ ಮಾಡಬೇಕಾಗ್ತದೆ, ಮತ್ತು ವಾಲಂಟಿಯರ್ಸ್ ಬೇಕಾಗ್ತದೆ. ಹೀಗಾಗಿ ಎಲ್ಲರ ಸಹಕಾರದೊಂದಿಗೆ ನಾವು ಈ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ವರ್ಷ ಡಿಸೆಂಬರ್ 14, 15, 16 3 ಡೇಸ್ 3 ದಿವಸದ ಕ್ಯಾಂಪನ್ನು ನಮ್ಮ ರೋಟರಿ ಕಾಂಪ್ಲೆಕ್ಸ್, ಅದು ನಮ್ಮ ಹಾಲ್, ಪ್ರತಿ ವಾರವೂ ನಾವು ಅಲ್ಲಿ ಮೀಟಿಂಗ್ ಮಾಡ್ತೇವೆ. ಆ ಪರಿಸರದಲ್ಲಿ ಬೇಕಾದ ಅನುಕೂಲತೆಗಳನ್ನೆಲ್ಲ ಕಲ್ಪಿಸಿಕೊಂಡು 3 ದಿವಸಗಳಲ್ಲಿ ನಾವು ಅದಕ್ಕೆ ತಮ್ಮನ್ನು ರಿಜಿಸ್ಟರ್ ಮಾಡಿಕೊಂಡವರನ್ನು 3 ದಿನಗಳಲ್ಲಿ ವಿಂಗಡಿಸಿ ಅವರನ್ನು ಬೇರೆ ಬೇರೆ ದಿವಸ ಬರಲಿಕ್ಕೆ ಹೇಳಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಮತ್ತು ಅವರು ಹೋದ ನಂತರ ಕೂಡ ನಾವು ಅವರಿಗೆ ಹೇಳ್ತೇವೆ ನಿಮ್ಮ ಫೀಡ್ಬ್ಯಾಕ್ ಏನು ಅಂತೇಳಿ. ಅವರೆಲ್ಲ ತಮ್ಮ ವಿಡಿಯೋ ಕೆಲಸ ಮಾಡೋದು ಅದನ್ನೆಲ್ಲ ಮಾಡಿ ಕಳಿಸ್ತಾರೆ. ಹೀಗಾಗಿ ತುಂಬ ಸಂತೋಷವನ್ನು ನೀಡುವಂಥ ಇದೊಂದು ಕಾರ್ಯಕ್ರಮ. ಹೀಗಾಗಿ ಇದನ್ನು ಮಾಡುವುದರಿಂದ ಏನೋ ಒಂದು ಧನ್ಯತಾ ಭಾವ ಬರ್ತದೆ ನಮ್ಮೆಲ್ಲ. ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಸರಿ ಡಾಕ್ಟರ್ ಗಿರಿಜಾ ಅವರೇ, ಮುಖ್ಯವಾಗಿ ಏನು ಆಸ್ಪಿರೇಷನ್ ಈ ಕಾರ್ಯಕ್ರಮದ ಹಿಂದೆ ಇದೆ ಮತ್ತು ಈ ಬಾರಿ ಜೈಪುರ್ ಫುಡ್ ಕ್ಯಾಂಪ್ ಅನ್ನುವಂಥ ಹೆಸರು ಇಟ್ಟಿದ್ದೀರಾ. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಜೈಪುರ್ ಈ ಅವಯವಗಳ ಬಗ್ಗೆ? ನಾವಿಟ್ಟ ಹೆಸರಲ್ಲ ಅದು. ಜೈಪುರ್ ಫುಡ್ ಇಸ್ ಅ ವೆಲ್ ನೋನ್, ಅದು ತುಂಬ ಫೇಮಸ್ ಆದ ಒಂದು ಪ್ರಾಸೆಸಸ್. ಅದು ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1968. It is more than 50 years ago started. It was actually one doctor, he was an surgeon, one doctor PK Sethi. ಅವರಲ್ಲಿ ಜೈಪುರಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾಗ ಅವರು ಅದರ ಮುಂಚೆ ನಮಗೆ ಫಾರಿನ್ನಿಂದ ಬರುವ ಪ್ರೊಸೆಸಸ್ ಮಾತ್ರ ಇತ್ತು. ಅದು ತುಂಬ ಹೆವಿ ಆಗಿತ್ತು. ಅದರಲ್ಲಿ ನಮ್ಮ ಇಂಡಿಯನ್ಸಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅದು ಒಂದು ಬೂಟ್ಸ್ ಹಾಗೆ, ಅದು ನಮಗೆ ಮನೆಯೊಳಗೆ ಬೂಟ್ಸ್ ಹಾಕ್ಬಾರ್ದು, ನಮ್ಮ ಕಲ್ಚರ್ ಬೇರೆ. ಮತ್ತು ನಮ್ಮ ಇಲ್ಲಿ ಎಲ್ಲ ಕೆಲಸ ಮಾಡೋದು ಫೀಲ್ಡಿಗೆ ಹೋಗಿ ಕೆಲಸ ಮಾಡೋದು, ಮತ್ತು ನಾವು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಅಂಥದ್ದಲ್ಲ. ಅದಕ್ಕೆ ಜಾಯಿಂಟ್ಸಿಗೆ ಸ್ವಲ್ಪ ಬೇರೆ ಥರದ್ದು. ಆ ಫಾರಿನ್ ಅದು ಸರಿ ಆಗೋದಿಲ್ಲ. ಮತ್ತು ಅದು ಎಕ್ಸ್ಪೆನ್ಸಿವ್ ಸಹ ಇತ್ತು, ಹೆವಿ ಸಹ ಇತ್ತು. ಆಗ ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ಎಷ್ಟು ಜನರು ಇದ್ದಾರೆ ಹೀಗೆ ಅಂಗವಿಕಲರು ಏನಾದರೂ ಮಾಡಬೇಕಂತ ಹೇಳುವಾಗ ಇನ್ನೊಬ್ಬರು ಪ್ರಾಸೆಸ್ ಮಾಡುವವರು ಇದ್ದರು, ಒಂದು ಶರ್ಮಾ ಅಂತವರು. ಅವರು ಸೈಕಲ್ ಓಡ್ತಾ ಇದ್ದಾಗ ಈ ಟೈರ್ ಪಂಕ್ಚರ್ ಆಯಿತು. ಟೈರ್ ಪಂಕ್ಚರ್ ಆಗಿ ಒಂದು ರಿಪೇರ್ ಮಾಡುವಾಗ ಅವರಿಗೆ ಅನಿಸ್ತದೆ, ಯಾಕೆ ಈ ಟೈರ್, ಈ ಮೆಟೀರಿಯಲನ್ನು ನಾವು ಯೂಸ್ ಮಾಡಬಾರ್ದು, ಸೋ ಲೈಟ್, ಮತ್ತು ಆ್ಯಂಡ್ ಇಟ್ ಹ್ಯಾಸ್ ಒನ್ ಜಂಪ್, ಅದು ಹೀಗೆ ಕಾಲನ್ನು ಈಚೆ ಹೀಗೆ ಮಾಡುವ ಶಕ್ತಿ ಉಂಟು, ಅದು ಯೂಸ್ ಮಾಡಿದರೆ. ಸೊ ದೇ ಯೂಸ್ ದಟ್ ಕೈಂಡ್ ಆಫ್ ರಬ್ಬರ್ ವಿತ್ ಅಲ್ಯೂಮಿನಿಯಂ ಆ್ಯಂಡ್ ವುಡ್. ಅದರಿಂದಾಗಿ ನಮ್ಮ ಆ್ಯಂಕಲ್ ಈಚೆ ಆಗ್ತದೆ, ಈ ಬೆಂಡಿಂಗ್ ಮೂಮೆಂಟ್. ಮತ್ತು ನೀ ಸಹ ಈಗ ಅವರು ಹೊಸ್ತು ಮಾಡಿದ್ದಾರೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅವ್ರ ಕೊಲಾಬ್ರೇಷನ್ ಉಂಟಂತೆ. ಅದರಿಂದಾಗಿ ನೀ ಜಾಯಿಂಟ್ ಸಹ ಒಳ್ಳೇದಾಗಿ ಮಾಡಿದ್ದಾರೆ. ಅದರಿಂದಾಗಿ ಈ ಮೂವ್ಮೆಂಟ್ ಎಲ್ಲ ಸ್ವಲ್ಪ ಒಳ್ಳೇದಾಗ್ತದೆ. ಆ್ಯಂಡ್ ಇನ್ ಅಡಿಷನ್ ಇಟ್ ಇಸ್ ಫೇರ್ಲಿ ಚೀಪ್. ದರ್ ಆರ್ ಸೋ ಮೆನಿ ಪ್ರಾಸೆಸ್, ತುಂಬ ಪ್ರಾಸೆಸಸ್ ಉಂಟು ಅದರಲ್ಲಿ. 25,000, 1 lakh, 2.5 lakhs ಆಲ್ಸೋ ದೇರ್, ವಿಚ್ ಆರ್ ಐ ಆಮ್ ಶೋರ್ ವಿಲ್ ಬಿ ಬೆಟರ್. ಬಟ್ ದಿಸ್ ಇಸ್ ಫಾರ್ ದ ಕಾಮನ್ ಪರ್ಸನ್ ಹೂ ಕಾಂಟ್ ಎಫರ್ಡ್ ಸಮ್ ಕೈಂಡ್ ಆಫ್ ಮೊಬಿಲಿಟಿ ವಿ ಕ್ಯಾನ್ ಗಿವ್. ಆ್ಯಂಡ್ ದಿಸ್ ಹಸ್ ಬಿಕಮ್ ಸೋ ಫೇಮಸ್. It has been given to so many foreign countries, Afghanistan, where Scandinavia and Indonesia and everywhere, where lot of these Angabekala ಇರುವವರಿಗೆ ನಾವು ನಿಯರ್ಲಿ ಅಬೌಟ್ 44 countries ಕೊಲಾಬರೇಷನ್ ಉಂಟು. ಇಷ್ಟವರೆಗೆ ಸುಮಾರು 1 million ಕಾಲುಗಳು ಈ ಆಫ್ಘಾನಿಸ್ತಾನಲ್ಲಿ, ಇಂಟರ್ನ್ಯಾಷನಲ್ ವಾರ್ ಝೋನ್ ಅಲ್ಲಿ ಎಲ್ಲ ಈ ಜೈಪುರ್ ಫುಡ್ ಅನ್ನು ಕೊಡ್ತಾರೆ. ಈ ಮಕ್ಕಳೆಲ್ಲ ಈ ಮೈನ್ಸ್ ಎಲ್ಲ ಉಂಟಲ್ಲ, ಅದರ ಮೇಲೆ ಆಟ ಆಡ್ಲಿಕ್ಕೆ ಹೋಗುವಾಗ ಅದರ ಮೇಲೆ ಕಾಲು ಹಾಕಿದ್ರೆ ಟಪ್ ಅಂತ ಹೋಗುದು ಕಾಲು ಗೊತ್ತಾಯಿಲ್ಲ. ಸಣ್ಣ ಮಕ್ಕಳು ಆಫ್ಘಾನಿಸ್ತಾನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಅವರಿಗೆಲ್ಲ ಇದೆ ಜೈಪುರ್ ಫುಡ್ ಅನ್ನು ಅವರು ಪ್ಲೇನ್ ಇಂದ ಹಾಕುದನ್ನು ನೋಡಿದ್ದೇನೆ.
So it's a world collaboration. It has got the Magsaysay Award. Magsaysay Award ಅಂದ್ರೆ ನೋಬೆಲ್ ಪ್ರೈಸ್, ನಮ್ಮ ಇಂಡೋನೇಷ್ಯಾದಲ್ಲಿ ನೋಬೆಲ್ ಪ್ರೈಸ್ ಆಗಿಲ್ಲ ಅದು, ಮತ್ತೆ ಪದ್ಮಭೂಷಣ್ ಎಲ್ಲ ಸಿಕ್ಕಿದೆ ಅವರಿಗೆ, ಇವರು 3 ಜನರಿಗೆ. ಸೊ ಇಟ್ಸ್ ಅ ವೆಲ್ ನೋನ್ ಫುಡ್. ನಾವು ಹಾಕಿ ಹೆಸರು ಅಲ್ಲ ಜೈಪುರ್. ಬಟ್ ಕ್ವಾಲಿಟಿ ವೈಸ್ ಇಟ್ಸ್ ಎ ಗುಡ್. Quality wise it's good. It is better than what we were getting from abroad, and it can be done in a large scale and more ತುಂಬಾ ಜನರಿಗೆ ಸಹಾಯ ಆಗ್ತದೆ. Because for the little financially little backward people it is useful. ಓಕೆ, ಬಟ್ ಯು ಆರ್ ರೆಗ್ಯುಲರ್, ನೀವೇ ಇದನ್ನು ಹೆಚ್ಚಾಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ದೀರಾ ಮತ್ತು ಹೆಚ್ಚು ಇಂಟ್ರೆಸ್ಟ್ ತಗೊಳ್ತಾ ಇದ್ದೀರಾ. ವಾಟ್ ಇಸ್ ದ ಆಸ್ಪಿರೇಷನ್ ಬಿಹೈಂಡ್ ದಿಸ್? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ಹೇಳಿದರು, ಶಶಿಕಲಾ ರಾಜಾರಾಮ್ ಅವರು. ವಾಟ್ ಇಸ್ ದ ಮೇನ್ ಆಸ್ಪಿರೇಷನ್ ಬಿಹೈಂಡ್ ದಿಸ್? Oh, great aspiration. We feel we have helped. See, when I never realized, ನನಗೆ ಗೊತ್ತಿರಲಿಲ್ಲ ಇಷ್ಟು ಜನ ಕಾಲು ಹೋದವರು ಕೈ ಹೋದವರು ಇದ್ದಾರಂತ. ಗೊತ್ತಾಯ್ತಲ್ಲ, ಯಾಕಂದ್ರೆ ನಮಗೆ ಇದು ನಾವು ನಡೆಯುವಾಗ ಅದರಲ್ಲಿ ಅವರನ್ನೆಲ್ಲ ಕಾಣುದಿಲ್ಲ, ಯಾಕಂದ್ರೆ ಅವರು ಮನೆಯಲ್ಲಿ ಇದ್ದಾರೆ, ಅವರು ನಾವು ಪಬ್ಲಿಕ್ ಆಗಿ ಕಾಣುವುದೇ ಇಲ್ಲ. ಅದಕ್ಕೆ ನಮಗೆ ಆಶ್ಚರ್ಯ ಆಯಿತು ಇವರನ್ನೆಲ್ಲ. ಈಗ ಜೈಪುರ್ ಫುಟ್ ಹೋಗೋವಾಗ ಎಷ್ಟು ಜನರು ಹಾಲಿಲ್ಲದೆ ಇದ್ದಾರೆ, ಅವರ ಪ್ರಾಬ್ಲಮ್ ನನಗೆ ಗೊತ್ತಾದದ್ದು ಆಗ, ಇಷ್ಟು ಜನರು ಇದ್ದಾರಂತ. ಅಂದ್ರೆ ಪರ್ಟಿಕ್ಯುಲರ್ ಸಿಚುವೇಶನ್ ತಮಗೆ ಪ್ರಮೋಟ್ ಮಾಡ್ತು ಮತ್ತು ಪ್ರೊವೋಕ್ ಮಾಡ್ತು ಇಂಥದ್ದೆಲ್ಲ ಕಂಡಾಗ that some help, no great help, but at least some help. Someone has to do some help. ಬಟ್ ಪೀಪಲ್ ಶುಡ್ ಕಮ್ ಮೇನ್ ಸ್ಟ್ರೀಮ್, ಅಂದ್ರೆ ಅಂಗವಿಕಲರು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕು, ಅವರು ಕೂಡ ಸಹಜವಾಗಿ ಕೆಲಸಗಳನ್ನ ಮಾಡಬೇಕು. ನಮ್ಮ ದೇಶದಲ್ಲಿ ಅದು ಅಂಗವಿಕಲರಿಗೆ ಯಾವ ಇದು ಇಲ್ಲ, ಡಿಸ್ಕ್ರಿಮಿನೇಷನ್ ಇಲ್ಲ. ನಾಟ್ ಡಿಸ್ಕ್ರಿಮಿನೇಷನ್. ಇನ್ ಎ ಬಿಲ್ಡಿಂಗ್ there is no ramp for a person to go. Publicly, every place must have a ramp, isn't it? For a person who has no leg to be able to walk, for a wheelchair to go. All this should be there everywhere, in every shop, every building, every place. That is not there. Such a aspect is not seen in ನಮ್ಮ ಕಂಟ್ರಿಯಲ್ಲಿ. ಆ ಆಲೋಚನೆ ಇಲ್ಲವೇ ಇಲ್ಲ. ನಮ್ಮ ಥಿಯೇಟರಿಗೆ ಹೋಗ್ಬೇಕಾದ್ರೆ ಒಂದು ಎಂಜಾಯ್ ಮಾಡಬೇಕು, ಯಾಕೆ ಅಂಗವಿಕಲರಿಗೆ ಎಂಜಾಯ್ ಮಾಡ್ಬೋದಾ? ನಮ್ಮ ಕಾಂತಾರ ಎಂಟರ್ಟೈನ್ಮೆಂಟ್ is a must. When we go there, how can a person who has no leg climb up to the theater? There is no ramp, there are only steps. How do they go up? All that must be thought of. We have to change our attitude and be aware that such people exist, and we have to do something for them. Isn't it? They are all brain wise, they are very alert, they can give so much to society. Allava? Now we have to think of them and then make them come. They also contributed our economy a bit. They would have definitely self-employment. Yes. They are people who can think and contribute a lot to the economy, and we have to include them into our society. We have to give more and more facility for them. Facility to it's essential. Yes, we have so that they can go to the bank, they can go to a movie, they can go shopping. ಎಲ್ಲಿ ಆದರೂ ಅವರಿಗೆ ಅಂಗವಿಕಲರಿಗೆ ಹೋಗೋ ಶಕ್ತಿ ಇರಬೇಕು. ನಮ್ಮ ದೇಶ ಎಲ್ಲರೂ must be aware of it so that they build such things. Isn't it? They are not the disabilities person. They should not be special abilities person. Yes. They should be included into society. ಶಶಿಕಲಾ ರಾಜಾರಾಮ್ ಅವರೇ, ಈ ಪ್ರೋಗ್ರಾಮ್ ಶೆಡ್ಯೂಲ್ ಯಾವ ರೀತಿಯಲ್ಲಿದೆ? ಈಗ 3 days ಪ್ರೋಗ್ರಾಮ್ಸ್ ಅಂತ ಹೇಳ್ತೀರಿ, ರಿಜಿಸ್ಟ್ರೇಷನ್ ಇಂದ ಹಿಡಿದು ಪ್ರೋಗ್ರಾಮ್ ಶೆಡ್ಯೂಲ್, who all comes, if there is something counseling is there or anything is there, how the program scheduled? ಈಗ ಇದರ ಬಗ್ಗೆ ಪ್ರಚಾರವನ್ನು ನಾವು ಈಗಾಗಲೇ ಆರಂಭಿಸಿದ್ದೇವೆ. ವಾಟ್ಸ್ಆ್ಯಪ್ ಮೂಲಕ ಫ್ಲೈಯರ್ ಮಾಡಿ ಎಲ್ಲರಿಗೆ ಕಳಿಸೋದು, ನಮಗೆ ಗೊತ್ತಿದ್ದ ಗ್ರೂಪ್ಗಳಲ್ಲೆಲ್ಲ. ಈಗ ಈ ಇಂಟರ್ವ್ಯೂ ಕೂಡ ಸುಮಾರು ಜನರಿಗೆ ರೀಚ್ ಆಗ್ತದೆ ಅನ್ನೋ ಭರವಸೆ ಇದೆ. ಹೀಗೆ ಈಗ ಪ್ರಚಾರ ಆಗ್ತಾ ಉಂಟು. ಅದರಲ್ಲಿ ನಮ್ಮ ಕ್ಲಬ್ಬಿನವರು ಕೆಲವರು ಈ ರಿಜಿಸ್ಟ್ರೇಷನ್ ತಗೊಳ್ಳಿಕ್ಕೆ ಇನ್ಚಾರ್ಜ್ ಇದ್ದಾರೆ. ಒಂದು 4 ಫೋನ್ ನಂಬರ್ ಕೊಟ್ಟಿದ್ದೇವೆ. ಅವರಿಗೆ ಫೋನ್ ಮಾಡಿ ಸಂಪರ್ಕಿಸ್ತಾರೆ. ಅವರ ಎಲ್ಲ ರೆಕಾರ್ಡನ್ನು ಇಟ್ಕೊಂಡು ಟೋಟಲ್ ಒಂದು ಕನ್ಸಾಲಿಡೇಟೆಡ್ ಲಿಸ್ಟ್ ಮಾಡಿ ಮತ್ತೆ ಯಾವ್ಯಾವ ದಿವಸ ಯಾರ್ಯಾರಿಗೆ ಬರಬೇಕು ಅಂತ ಹೇಳಿ ಅವರಿಗೆ ತಿಳಿಸ್ತಾರೆ. ಈ ನಮ್ಮ ಕ್ಯಾಂಪ್ ಮಾಡುವ ಟೀಮ್ ಉಂಟಲ್ಲ, ಅವರು 13ನೇ ತಾರೀಕಿಗೆ ಬಂದು ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇಟ್ಕೊಂಡು 13ನೇ ತಾರೀಕು 14ನೇ ತಾರೀಕು ಬೆಳಗಿನಿಂದ ಬರ್ತಾರೆ. ಬಂದ ನಂತರ ಕೂಡಲೇ ಅವರ ಕ್ರಮ ಪ್ರಕಾರ ನಮ್ಮಲ್ಲಿ ಸುಮಾರು ಜನ ಸ್ವಯಂ ಸೇವಕರು ವಾಲಂಟಿಯರ್ಸ್ ಇರ್ತಾರೆ. ಅವರಿಗೆ ಟೋಕನ್ ನಂಬರ್ ಕೊಡ್ತಾರೆ. ಅಲ್ಲಿ ಅವರಿಗೆ ಕಂಫರ್ಟ್ ಆಗುವಾಗ ಫುಡ್ ಕೂಡ ನಾವೆಲ್ಲ ಪ್ರೊವೈಡ್ ಮಾಡ್ತೇವೆ. 3 ದಿವಸ ಕೂಡ ಬಂದವರಿಗೆಲ್ಲ ಬ್ರೇಕ್ಫಾಸ್ಟ್, ಲಂಚ್, ಈವ್ನಿಂಗ್ ಟೀ ತನಕ ಎಲ್ಲ ಉಂಟು. ಅವರು ಅಲ್ಲಿ ಕ್ರಮ ಪ್ರಕಾರ ಬರ್ತಾರೆ. ಒಬ್ಬೊಬ್ಬರನ್ನೇ ಒಂದೊಂದು ಕೌಂಟರ್ ಇರ್ತದೆ. ಅವರಿಗೆ ಮೊದಲೇ ನಾವು ಡೈರೆಕ್ಷನ್ಸ್ ಕೊಡ್ತೇವೆ. ಕೌಂಟರ್ ನಂಬರ್ 1ಗೆ ಹೋಗಬೇಕು, 2 ಹೋಗ್ಬೇಕು. ಹಾಗೆ ಬಂದ್ಕೊಳ್ಳಿ ಅವರ ಮೆಜರ್ಮೆಂಟ್ ಎಲ್ಲ ತಗೊಳ್ತಾರೆ. ಆ ಮೆಜರ್ಮೆಂಟ್ಗೆ
ತಕ್ಕ ತಯಾರಿ ಮಾಡಿ ಅದನ್ನು ಜೋಡಿಸ್ತಾರೆ. ಅವತ್ತೇ ಅವರಿಗೆ ಹೋಗುವ ಹಾಗೆ, ಇಂತರಿಗೆ ಹೋಗುವ ಹಾಗೆ ಅದನ್ನು ರೆಡಿ ಮಾಡಿ ಕೊಡ್ತಾರೆ. ಆರ್ಥೋಪೆಡಿಕ್ ಡಾಕ್ಟರ್ಸ್ ಆಲ್ಸೋ ಇರ್ತಾರೆ, ಮೆಡಿಕಲ್ ಅವರು ಬರ್ತಾರೆ, ಟೀಮ್ ಇರ್ತದೆ ಅವರದ್ದು ಕೂಡ. ಮತ್ತೆ ಕೌನ್ಸಿಲಿಂಗ್ ಕೂಡ ಇರ್ತದೆ. ಅಂದ್ರೆ ಅವರಿಗೆ ಸ್ಫೂರ್ತಿ ಬರುವ ಹಾಗೆ ಕೆಲವರು ಕೃತಕ ಕಾಲು ಜೋಡಣೆ ಮಾಡಿಕೊಂಡವರು ಯಾವ್ಯಾವ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೇವೆ. ರಿಸೋರ್ಸ್ ಪರ್ಸನ್ ಇದ್ದಾರೆ, ಅದನ್ನ ಹೌದು, ಕೌನ್ಸಿಲಿಂಗಿಗೆ ರಿಸೋರ್ಸ್ ಪರ್ಸನ್ಸ್ ಇರ್ತಾರೆ. ಸೊ ಹೀಗೆ ಪೂರ್ತಿ ಅವರು ಬಂದವಾಗಿನಿಂದ ಹಿಡ್ಕೊಂಡು ಅವರದ್ದು ಫಸ್ಟ್ ಆಫ್ ಕೋರ್ಸ್ ಅವ್ರು ತರುವ ರೆಕಾರ್ಡ್ ಎಲ್ಲ, ಆಧಾರ್ ಕಾರ್ಡ್ ಎಲ್ಲ ತರ್ಲಿಕ್ಕೆ ಹೇಳ್ತೇವೆ. ಅದು ರಿಜಿಸ್ಟ್ರೇಷನ್ ಮಾಡಿ ಮುಂದೆ ಹೋಗಿ ಅದು ಕಾಲಿನ ಮೆಜರ್ಮೆಂಟ್ ತಗೊಂಡು ಅದನ್ನು ಮಾಡಿ ಜೋಡಿಸುವ ತನಕ ಅವ್ರಿಗೆ ಹೇಗೂ ಫುಡ್ ಎಲ್ಲ ಇರ್ತದೆ. ಸಿ ದಟ್ ದೇ ಆರ್ ಕಂಫರ್ಟಬಲ್. ಅದನ್ನು ಮಾಡ್ಕೊಂಡು ಮುಗಿಸಿಕೊಂಡು ಮತ್ತೆ ಅವತ್ತೇ ಅವರು ಸಂಜೆ ಹೋಗ್ಬೋದು. ಸೊ ನೆಕ್ಸ್ಟ್ ಡೇ ಪುನಃ ಒಂದು ಬ್ಯಾಚ್ ಬರ್ತದೆ. ಹಾಗೆ ಒಂದಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡುವಾಗ ನನಗೆ ಒಂದು ಮನಸ್ಸಿಗೆ ಈಚ್ ಒನ್ ಹ್ಯಾಸ್ ಅ ಸ್ಟೋರಿ. ಅದೊಂದು ತುಂಬಾ ಟಚಿಂಗ್ ಆಗ್ತದೆ. ಹೇಗೆ ಆಯ್ತು, ಏನಾಯ್ತು, ಅವ್ರಿಗೆ ಮುಂದೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು, ಮತ್ತೆ ಒಂದು ಬಾಂಧವ್ಯ ಬೆಳೀತದೆ. ಹೀಗಾಗಿ ಇಟ್ ಗಿವ್ಸ್ ಅ ವೆರಿ ಗುಡ್ ಫೀಲಿಂಗ್, ದೋ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಎಷ್ಟು ಜನರಿಗೆ ಕಾಲಿಲ್ಲ ಅನ್ನೋದು ತುಂಬಾ ಬೇಜಾರಾದ್ರೂ ಕೂಡ ಏನೋ ಒಂದು ಅವರಿಗೂ ಒಂದು ಸಂತೋಷ ಆಗ್ತದೆ ಇಲ್ಲಿ ಬಂದದ್ದು. ಈ ಕಳೆದ ಸಲ ಮಾಡಿಕೊಂಡು ಹೋದವರು ಕೂಡ ಈಗ ಕೂಡ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ. ಫಾರ್ಮಲ್ ಪ್ರೋಗ್ರಾಮ್ಸ್ ಲೈಕ್ ವ್ಯಾಲಿಡೇಟರಿ ಆರ್ ಇನಾಗ್ರೇಷನ್ ಇರ್ತದೆ. ಯೂಶಲಿ 14th ಅಂದ್ರೆ ಫಸ್ಟ್ ಡೇ ಆಫ್ ದ ಫಿಟ್ಮೆಂಟ್ ಇನಾಗ್ರೇಷನ್ ಮಾಡ್ತೇವೆ. ಲಾಸ್ಟ್ ವ್ಯಾಲಿಡಿಕ್ಟರಿ ವಿಲ್ ಬಿ ವೆರಿ ಸಿಂಪಲ್. ಅಂದ್ರೆ ಹೆಚ್ಚಿನವರೆಲ್ಲ ಕಾಲು ಜೋಡಿಸಿಕೊಂಡು ಹೋಗೋರು ಇರ್ತಾರೆ. ಹೀಗಾಗಿ ತುಂಬಾ ಗ್ರ್ಯಾಂಡ್ ಅಂತೆಲ್ಲ ಮಾಡೋದಿಲ್ಲ. ಒಂದಿಬ್ರು ತಮಗೆ ತಾವು ಹೇಳ್ಬೇಕಂತ ಹೇಳ್ತಾರೆ, ನಮ್ಮ ಒಪಿನಿಯನ್ ನಾವು ಹೇಳ್ತೇವೆ ಅಂತ ಹೇಳಿ. ಸೊ ಅಂತವರನ್ನು ಕರೆಸಿ ಅವರಿಗೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಮತ್ತೆ ಈ ಶಿಬಿರದ ಬಗ್ಗೆ ಅವರು ನಮ್ಗೆಲ್ಲ ಧನ್ಯವಾದ ಎಲ್ಲ ಹೇಳಿ ಹೋಗ್ತಾರೆ. ಮತ್ತೆ ಅದೇ ಬೆನಿಫಿಷರಿ ಕ್ಯಾನ್ ಇನ್ವಾಲ್ವ್, ಯಾರಾದ್ರೂ ಹಿಂದೆ ಆದವರು ಬಂದಲ್ಲಿ ಏನಾದ್ರು ಆಗ ಆಗೋರು ಮಾಡ್ತಾರೆ, ಹಿಂದೆ ಆದವರು ಕೂಡ ಬರ್ತಾರೆ, ಹೌದು, ವಿಷಯ ತಿಳಿದು ಬರ್ತಾರೆ. ಮತ್ತೆ ಈಗ ನಾವು ಕಳೆದ ಸಲ ಮಾಡಿಕೊಂಡವರದ್ದು ಕೂಡ ನಮ್ಮ ಹತ್ರ ಇನ್ನೂ ಲಿಸ್ಟ್ ಉಂಟು, ರೆಕಾರ್ಡ್. ಈಗ ಎಲ್ಲ ಕಂಪ್ಯೂಟರ್ ಅಲ್ಲಿ ಇರ್ತದೆ ಎಲ್ಲ. ಸೊ ಅವ್ರ ಹತ್ರ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ಏನಾದರೂ ಪ್ರಾಬ್ಲಮ್ ಇದ್ರೆ ಈ ಸಲ ಕೂಡ ಬಂದದನ್ನು ರೆಕ್ಟಿಫೈ ಮಾಡ್ಬೋದು. ಅದು ಕೂಡ ನಮಗೊಂದು ಫೀಡ್ಬ್ಯಾಕ್ ಸಿಗ್ತದಲ್ಲ ಕಳೆದ ವರ್ಷದ್ದು. ಸೊ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಡಾಕ್ಟರ್ ಗಿರಿಜಾ ಅವರೇ, ಕೃತಕ ಕಾಲು ಜೋಡಣೆ ಅಂದ ಕೂಡಲೇ ಅವರಿಗೂ ಕೂಡ ಒಂದಷ್ಟು ಅರ್ಹತೆಗಳು ಬೇಕು. ಅಂದ್ರೆ ಯಾರ್ಯಾರಿಗೆ ಮಾಡ್ತೀರಾ, ಅಲ್ಲಿ ಯಾವ ರೀತಿಯಲ್ಲಿ ಆಯ್ಕೆಗಳಿರ್ತದೆ, ಅವರದ್ದು ಎಷ್ಟು ಪಾರ್ಟ್ ಆಫ್ ಡಿಸ್ಯಾಬಿಲಿಟೀಸ್ ಇರಬೇಕು, ಈ ಎಲ್ಲ ಅಂಶಗಳನ್ನ ಅಲ್ಲಿ ಏನಾದರೂ ತಾವು ಗಮನ ಹರಿಸ್ತೀರಾ ಇದ್ರ ಬಗ್ಗೆ? ಹೌದು, ಅವರು ಯಾರೆಲ್ಲ ಬರಬಹುದು? ಯಾರು ಬೇಕಾದರೂ ಬರ್ಬೋದು. ಅದು ಕಾಲು ಅದು ಎಬವ್ ನೀಸ ಇರ್ಬೋದು, ಬಿಲೋ ನೀಸ, ಬಟ್ ದರ್ ಶುಡ್ ಇದು ಏನು ಗಾಯಗೆ ಏನು ಇರಬಾರ್ದು. ಯಾಕಂದ್ರೆ ಗಾಯ ಇದ್ರೆ ಅದು ಹಾಕುವಾಗ ಅದು ಇನ್ನೂ ಜಾಸ್ತಿ ಆಗ್ತದೆ. ಸೊ ಅದು ಏನಾದ್ರೂ ಗಾಯ ಆದ ಮೇಲೆ ಒಂದು 6 ತಿಂಗಳಾದ್ರೂ ಹೋಗ್ಬೇಕು. ಅದು ಗಾಯ ಒಣಗಿದ ಉಂಡು ಬರಬಾರ್ದು. ಮತ್ತೆ ಈಗ ಇತ್ತೀಚೆಗೆ ಅವ್ರು ಹೇಳಿದ್ರು ಡಯಾಬಿಟಿಸ್ ಸಾಧಾರಣ ಈ ಕಾಲೆಲ್ಲ ಹೋಗೋದು ತುಂಬಾ ಡಯಾಬಿಟಿಸ್ ಇಂದಾಗಿ ಆಕ್ಸಿಡೆಂಟ್ಸ್ ಇಂದ ಮಾತ್ರ ಅಲ್ಲ. ಅದಕ್ಕೆ ಇನ್ನೊಂದು ಕಾಲು ಸಹ ಹಾಗೆ ಆಗದ ಹಾಗೆ ಅವರೊಂದು ಸ್ವಲ್ಪ ಫುಟ್ ಒಂದು ಕೊಡ್ತಾ ಇದ್ದಾರಂತೆ ಈ ಸರ್ತಿ. ಅದು ಹೇಳಿದ್ದಾರೆ ಸ್ಪೆಷಲ್ ಅದು ಟು ಪ್ರಿವೆಂಟ್ ಫರ್ದರ್ ಇಂಜುರಿ ಟು ದ ಅದರ್ ಫುಟ್. ಈ ಫುಟ್ ಡಯಾಬಿಟಿಸ್ ಇಂದಾಗಿ ಹೋಗಿ ಆಯ್ತು, ಇನ್ನೊಂದು ಫುಟ್ ಸಹ ಆಗದ ಹಾಗೆ ಪ್ರೆಷರ್ ಸಾಫ್ಟ್ ಶೂಸ್ ಅಂಡ್ ಆಲ್ ಫಾರ್ ದ ಅದರ್ ಲೆಗ್ ಆಲ್ಸೋ they are thinking of giving. Any podiatrist will be participating? They have orthotists, that is people who are know how to do all this, to take measurements and all that. Podiatrists I don't think there are, but orthotists are there. Okay. ಒಮ್ಮೆ ಅದನ್ನ ಆ ಕಾಲನ್ನ ಜೋಡಣೆ ಮಾಡಿದ ನಂತರ ಅವರಿಗೆ ಒಂದು ಕಂಫರ್ಟಬಲ್ ವಾಕ್ ಮಾಡೋಕೆ ಸಾಧ್ಯವಾಗುವಂತೆ ಅಲ್ಲಿ ಯಾವ ರೀತಿಯಲ್ಲಿ ಟೆಸ್ಟ್ಗಳನ್ನು ಮಾಡ್ತಾರೆ? ಅವರು ಒಂದು ಮಾಡಿ ತೋರಿಸ್ತಾರೆ. ನಾವು ಒಂದು ಎರಡು ಬಾರ್ ಹಾಗೆ ಹಾಕ್ತೇವೆ. ಅದರಲ್ಲಿ ಅದರ ಮೇಲೆ ನಡಿಲಿಕ್ಕೆ ನಾವು ಕಳಿಸ್ತೇವೆ. ಆಫ್ಟರ್ ಟ್ರೈಯಿಂಗ್ ಇಟ್ ಔಟ್ ಅಂಡ್ ಎವ್ರಿಥಿಂಗ್ ಓನ್ಲಿ ದೆನ್ ದೇ ಆರ್ ಆಸ್ಕ್ಡ್ ಟು ಗೋ ಹೋಮ್. ದಟ್ ಇಸ್ ಒನ್ ಟೆಸ್ಟ್. ಬಟ್ ಆ ನಂತರ ಫಾಲೋ ಅಪ್ ಕೂಡ ಇರುತ್ತೆ.
ಫಾಲೋಅಪ್ ಏನಾದರೂ ತೊಂದರೆ ಇದ್ದರೆ ಅವರು ಹಿಂದೆ ಬರ್ಬೋದು. ಯಾಕಂದರೆ ಇದೆಲ್ಲ ಸಾಧಾರಣ ನಡೆಯೋದು ಬ್ಯಾಂಗ್ಳೂರಲ್ಲಿ. ಅವರು ರುಟೀನ್ ಆಗಿ ಈ BMVSS ಅಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ತಾರೆ. ಅಲ್ಲಿ ಟೆಸ್ಟ್ಗಳು ಉಂಟು, ಅಲ್ಲಿ ಹೋಗಿದ್ರೆ ಅವರು ಚೇಂಜ್ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಹೋದ ಸರ್ತಿ ನಮ್ಮ KMC ಆಸ್ಪತ್ರೆ ಸಹ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಬಂದರೆ ಸ್ವಲ್ಪ ನಾವು ಸಹ ನೋಡ್ತೇವೆ ಅಂತ ಹೇಳಲಿಕ್ಕೆ. ಅದು ಈ ಸರ್ತಿ ಸಹ ಮಾಡ್ತಾರೆ ಅಂತ ಎಣಿಸ್ತೇವೆ. ಅವರು ಹತ್ತಿರದವರು ಏನಾದರೂ ತೊಂದರೆ ಇದ್ದರೆ ಪುನಃ ಅವರು ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅವರು ಸರಿ ಮಾಡಿ ಕೊಡ್ತಾರೆ, ಏನಾದರೂ ಸ್ವಲ್ಪ ವೇರಿಯೇಷನ್ ಮಾಡಲಿಕ್ಕೆ. ಇನ್ ರೇರ್ ಕಂಡೀಷನ್ಸ್ 2 legs ಹೋದ್ರೂ ಕೂಡ ಇದ್ದಾರಪ್ಪ. ಹೌದು, ಅದನ್ನು ಕೂಡ ಇಲ್ಲಿ ಮಾಡಬಹುದು. ಹೌದೌದು, ಹೋದ ಸರ್ತಿ ಒಂದು ವಿಡಿಯೋ ಇತ್ತು ನಮ್ಮ ಹತ್ರ, 2 ಲೆಗ್ ಸಹ ಹಾಕಿ ಅವರು ಡ್ಯಾನ್ಸ್ ಮಾಡಿದ್ದು ತೋರಿಸಿದ್ದು ಒಂದು ಚಂದ ವಿಡಿಯೋ ಉಂಟು ನಮ್ಮ ಹತ್ರ. ಈವನ್ 2 legs ನೋ ಪ್ರಾಬ್ಲಮ್. Yeah, problem. Anybody can come from any state. Yes, any state. Yeah. Any restrictions illa. No restrictions at all. Okay. And I wanted to tell you about Jaipur foot. I didn't finish. Okay. Jaipur foot ಅದು ಮತ್ತೆ ಇದು ಇವರು ಮಾಡಿದ್ರಲ್ಲ ಈ ಫುಟ್ ಅನ್ನು, ಅದಕ್ಕೆ 1975 ಅಲ್ಲಿ ಒಬ್ಬರು IAS ಆಫೀಸರ್ ಅವರ ಆಕ್ಸಿಡೆಂಟ್ ಅಲ್ಲಿ ಅವರ ಕಾಲು ಹೋಯಿತು. ಅವರ ಆಸ್ಪತ್ರೆಯಲ್ಲಿ ಕೂತ್ಕೊಳ್ತಾ ಇರುವಾಗ ಹೀಗೆ ಅವರು ಸಹ ಹೋಗ್ತಾ ಇರ್ತಾರಲ್ಲ ಈ ಫಿಸಿಯೋಥೆರಪಿಗೆಲ್ಲ. ಆಗ ಎಷ್ಟು ಜನರನ್ನು ನೋಡಿದ್ರು, ಇವರಿಗೆಲ್ಲ ಏನಾದರೂ ಮಾಡ್ಬೇಕಂತ ಹೇಳಿ ಅದೇ ಟೈಮಲ್ಲಿ ಶರ್ಮಾ ಅವರು ಮತ್ತೆ PK ಸೇತಿ ಅವರು ಇದನ್ನು ಶುರು ಮಾಡಿದ್ರು. ಅವರು ಅದನ್ನು ತೆಗೆದು ಜೈಪುರ್ ಫುಟ್ ಹೀಗೆ ಒಂದು ಇದನ್ನು ಸೊಸೈಟಿಯನ್ನು ಸ್ಟಾರ್ಟ್ ಮಾಡಿದ್ರು. ಭಾರತೀಯ ಏನದು ಭಗವಾನ್ ಮಹಾವೀರ್ ವಿಕಲಾಂಗ ಅವರು ಸ್ಟಾರ್ಟ್ ಮಾಡಿದ್ರು 1970 ಅವರು ಮೆಹ್ತಾ ಅಂತ. ಅವರು ಸ್ಟಾರ್ಟ್ ಮಾಡಿ ಅವರಿಗೆ ಸಹ ಎಲ್ಲ ಪದ್ಮಭೂಷಣ್ ಎಲ್ಲ ಕೊಟ್ಟಿದ್ದಾರೆ. IAS ಆಫೀಸ್ ಆಗಿದ್ರು ಅವರು ಸ್ಟಾರ್ಟ್ ಮಾಡಿದ್ರು. ಈಗ ಹೀಗೆ ಮಾಡಿದ್ರು. ಬಟ್ ಫಾರ್ ದ ಇಂಡಿಯನ್ ವರ್ಕಿಂಗ್ ಕಂಡೀಷನ್ ಮತ್ತು ಇಂಡಿಯನ್ ಜಿಯೋಗ್ರಫಿಕಲ್ ಕಂಡೀಷನ್ಗೆ ಇಟ್ಸ್ ಬೆಸ್ಟ್. I wouldn't say it is the best. It is economy wise it's a good one, which anyone who has lost a leg can afford. Okay. And it is very good also. Okay. Because there are people who are using it. Okay. From ನಾವು ಕಟ್ಟಿದ್ರಲ್ಲಿ ಸುಮಾರು ಒಂದು 60-70% ಅವರ ಜನರಿಗೆ ಸಂತೋಷವಾಗಿದೆ ಈ ಕಾಲು ಹಿಡ್ಕೊಂಡು. ಒಬ್ಬೊಬ್ಬರಿಗೆ ಅದು ಸರಿ ಇಲ್ಲ, ಟೈಟ್ ಇಲ್ಲ, ಲೂಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ we are trying to make it better this time. Take proper measurements and all that. And at least we are helping at least. Earlier complaints ಅನ್ನ ಕನ್ಸಿಡರ್ ಮಾಡಿಕೊಂಡು ಕೆಲವೊಂದು ಚೇಂಜಸ್ ಗಳನ್ನು ಮಾಡ್ತೀವಿ. ಹೌದು ಕಂಪ್ಲೇಂಟ್ಸ್. ಓಕೆ. ಬಟ್ ಕೆಲವೊಂದು ತಾವು ಹೇಳಿದ್ರಿ, ಈಗ ಅವರಿಗೆ ವಾಕ್ ಮಾಡಲಿಕ್ಕೆ ಕಲಿಸ್ತೀರಿ, ಅಲ್ಲಿ ಅವರು ಅದರ ರೀತಿಯಲ್ಲಿ ವಾಕ್ ಮಾಡ್ತಾರೆ. ಬಟ್ ಮೇಂಟೆನೆನ್ಸ್ ಮಾಡೋದು ಕೂಡ ಒಂದಷ್ಟು ಸಮಸ್ಯೆ ಆಗೋದಿಲ್ಲ. ಅದು ದಿಸ್ ಇಸ್ ಸಪೋಸ್ ಟು ಬಿ ಮೇಂಟೆನೆನ್ಸ್ ವೈಸ್ ವೆರಿ ಲೋ ಮೇಂಟೆನೆನ್ಸ್, ವೆರಿ ಹಾರ್ಡಿ. ನೀರಲ್ಲಿ ಎಲ್ಲ ಹೋಗ್ಬೋದು, ಫೀಲ್ಡ್ಸ್ ಅಲ್ಲಿ ಎಲ್ಲ ಹೋಗ್ಬೋದು, ಕಲ್ಲುಗಿಲ್ಲಲ್ಲಿ ಎಲ್ಲ ನಡಿಬೋದು, ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಯಾವಾಗ ಒಂದಷ್ಟು ಕೇರ್ ಆಗಿ ತಗೊಳ್ಬೇಕಾಗ್ತದೆ, ಕೇರ್ಫುಲ್ ಆಗಿರ್ಬೇಕಾಗ್ತದೆ. Just say water and all can touch, no problem with water and all. You have to keep it clean. But wear and tear ಇದು ಒಂದು ಸರ್ತಿ ಹಾಕಿದ್ರೆ ಒಂದು 3-4 ವರ್ಷ ಮತ್ತೆ ಚೇಂಜ್ ಮಾಡಬೇಕು. ಓಕೆ. ಇಟ್ಸ್ ನಾಟ್ ಪರ್ಮನೆಂಟ್. ಓಕೆ. ಒಂದು ಪ್ರೋಗ್ರಾಮ್ ಸಕ್ಸಸ್ ಅಲ್ಲಿ, ಈಗ ಅರ್ಲಿಯರ್ ಇದು ಕೂಡ ಸಕ್ಸಸ್ ಆಗಿದೆ, ಈಗ ಈ ಬಾರಿಯೂ ಕೂಡ ಸಕ್ಸಸ್ನ ಒಂದು ನಿರೀಕ್ಷೆಯಲ್ಲಿ ಎದ್ದೀರಿ. ಈ ಸಂದರ್ಭದಲ್ಲಿ ವಾಟ್ ಇಸ್ ದ ರೋಲ್ ಆಫ್ ದ ಪಬ್ಲಿಕ್ ಸಿಟಿಸನ್ಸ್ ಆ್ಯಂಡ್ ವಾಟ್ ಇಸ್ ದ ರೋಲ್ ಆಫ್ ದ ಅದರ್ NGOs ಆರ್ ಎನಿ ಸಂಘಟನೆಗಳು? ಜನರು ಇದಕ್ಕೆ ಸಹಕಾರ ಕೊಡಬೇಕಾಗಿದ್ರೆ ಮೊದಲು ಈ ಸುದ್ದಿ ಅಂದರೆ ಈ ಸಮಾಚಾರ ಎಲ್ಲರಿಗೆ ತಲುಪುವ ಹಾಗೆ ಮಾಡಬೇಕು. ಮತ್ತು ಯಾರಿಗಾದರೂ ಅಂಗವಿಕಲರ ಹತ್ರ ಇದ್ದರೆ, ಕೆಲವರಿಗೆ ಅವರ ಫ್ಯಾಮಿಲಿಯವರೇ ಕರ್ಕೊಂಡು ಬರಲಿಕ್ಕೆ ಆಗದಿದ್ದರೆ ಅಟ್ಲೀಸ್ಟ್ ಅವರು ಒಂದು ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಬೇಕು. ಒಂದು ಅನುಕಂಪ ತೋರಿಸಿ ಹೆಲ್ಪ್ ಮಾಡುವ ಇದರಲ್ಲಿ ಕರ್ಕೊಂಡು ಬರೋದು. ಮತ್ತು ಧನ ಸಹಾಯ ಕೂಡ ಮಾಡ್ಬೋದು. ಇದು ಆ್ಯಕ್ಚುಲಿ ಒಂದು ಕಾಲಿಗೆ ಒಂದು 6,000-7,000 ಅಂದರೆ ನಾವು ಬೇರೆ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗ್ತದೆ. ಆಗ ಮೆಡಿಕಲ್ ಟೀಮ್ನವರಿಗೆಲ್ಲ ಬರುವವರಿಗೆ, ಮತ್ತು ಟೆಕ್ನಿಷಿಯನ್ಸ್ಗೆ, ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ, ಮತ್ತು ಬಂದ ಫಲಾನುಭವಿಗಳಿಗೆ 4 ದಿವಸದ ಊಟೋಪಚಾರ ಅದೆಲ್ಲ ನೋಡ್ಕೊಳ್ಬೇಕು. ಎಲ್ಲ ಸೇರಿ ಸಾಧಾರಣ ಒಂದು ಅಂದಾಜು 7,000 ಅಂತ ನಾವು ಹೇಳಿಬಹುದು. ಆದರೆ ನಾವು ಅವರಿಗೆ ಕಂಪ್ಲೀಟ್ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಸೊ 200 ಜನರಿಗೆ ಪರ್ ಹೆಡ್ 7,000 ಅಷ್ಟು ನಾವು ಕೊಡಬೇಕಿದ್ರೆ ಧನ ಸಹಾಯ ನಮಗೆ ಬರೀ ರೋಟರಿ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಜನರ ಇನ್ವಾಲ್ವ್ಮೆಂಟ್ ಇದ್ದಷ್ಟು ಒಳ್ಳೇದು, ಅವರಿಗೂ ಒಂದು ರೀಚ್ ಆಗ್ತದೆ, ಅವರು ಕೂಡ ಬರ್ತಾರೆ. ನಮಗೆ ಯಾರು ಸಹಾಯ ಮಾಡಿರ್ತಾರೆ ಅವರು ದೇ ಕಮ್ ಆ್ಯಂಡ್ ಪೇ ವಿಸಿಟ್ ಆ್ಯಂಡ್ ದೇ ರಿಯಲಿ ಗೋ ರಿಟರ್ನ್, ಐ ಮೀನ್ ದೇ ರಿಟರ್ನ್
ವಿತ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್, ಓಕೆ ವಿ ಆರ್ ಆಲ್ಸೋ ಡೂಯಿಂಗ್ ಇನ್ ಸಮ್ ಸ್ಮಾಲ್ ಬಿಟ್ ಅಂತ ಹೇಳಿ. NGOಗಳು ಅಥವಾ ನಾವು CSR ಫಂಡ್ ಕೂಡ ಕೆಲವು ಕಂಪನಿಗಳಿಂದ ತಗೊಳ್ಬೋದು. ಹಾಗೆ ಧನ ಸಹಾಯ ಮಾಡ್ಬೋದು, ಹಾಗೆ ಅವರನ್ನು ಇದಕ್ಕೆ ಸಂಪರ್ಕಿಸಲಿಕ್ಕೆ ಕೂಡ ಸಹಾಯ ಮಾಡ್ಬೋದು. ಈ ರೀತಿಯಲ್ಲಿ ತಮ್ಮಿಂದ ಯಾವ ಸಹಾಯ ಆಗ್ತದೆ ಅದನ್ನು ಮಾಡ್ಬೋದು. ಜನರಲ್ಲಿ ಮುಖ್ಯವಾಗಿ ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ, ಅವರ ಡಿಫಿಕಲ್ಟಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಇದು ಭಾವನೆ ಬೆಳಿಬೇಕನ್ನೋದು ಒಂದು ಉದ್ದೇಶ. ಸೋಷಿಯಲ್ ಕನ್ಸರ್ನ್. ಸೋಷಿಯಲ್. ಓಕೆ. ಅಫ್ಕೋರ್ಸ್ ನಮ್ಮ ರೋಟರಿದು ಇದುವೇ ಸರ್ವಿಸ್ ಅಬೌವ್ ಸೆಲ್ಫ್ ಹೇಳಿ, ನಮ್ಮ ಸ್ವಾರ್ಥತೆಯನ್ನು ಬಿಟ್ಟು ಸೇವೆ ಮಾಡುವಂಥದ್ದು, ಅದು ಧ್ಯೇಯವಾಕ್ಯ ನಮ್ದು. ಈ ಬಾರಿಯ ಥೀಮ್ಗೆ ಅನುಗುಣವಾಗಿದೆ. ಈ ಬಾರಿಯ ಥೀಮ್ ಯುನೈಟ್ ಫಾರ್ ಗುಡ್. ಮತ್ತೆ ಈ ಕ್ಯಾಂಪ್ ನೋಡಿದ್ರೆ ಅದು ಅಕ್ಷರಶಃ ಅದನ್ನು ಪಾಲಿಸ್ತಾ ಇದ್ದೇವೆ ಅಂತ ಆಗ್ತದೆ. ಯಾಕಂದ್ರೆ ಎಲ್ಲರ ಸಹಕಾರದಿಂದ ಇದನ್ನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಯುನೈಟ್ ಫಾರ್ ಗುಡ್, ಇಟ್ಸ್ ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ದ್ಯಾಟ್. ಡಾಕ್ಟರ್ ಗಿರಿಜಾ ಅವರೇ, ಕಂಪ್ಯಾರಿಟಿವ್ಲಿ ಈಗ 4 ವರ್ಷದಿಂದ ಮಾಡ್ತಾ ಬಂದಿದ್ದೀರಿ ತಮ್ಮ ಮುಂದಾಳುತ್ತಾ, ಕಂಪ್ಯಾರಿಟಿವ್ಲಿ ಸಕ್ಸಸ್ ರೇಟ್ ಯಾವ ರೀತಿಯಲ್ಲಿ ಇದೆ ಮತ್ತು ಹೌ ದ ಪೀಪಲ್ ವಿಲ್ ಬಿ ಹ್ಯಾಪಿ ಇನ್ ದ್ಯಾಟ್ ನೀವು ಕಂಡುಕೊಂಡಂತೆ ಸರ್ವೆ ಮಾಡಿದಾಗ, ಸಮೀಕ್ಷೆ ಮಾಡಿದಾಗ? ನಾವು ಹೋದ ಸರ್ತಿ ಸ್ಟಾರ್ಟ್ ಮಾಡಿದ್ರಿಂದ 22 ವಾಸ್ ಅವರ್ ಸೆಕೆಂಡ್ ಲಿಮ್ ಕ್ಯಾಂಪ್, ಜೈಪುರ್ ಫುಡ್ ಕ್ಯಾಂಪ್. ಅದು ನಾವು ಎಣಿಸ್ಲಿಲ್ಲ ಅದು ಅಷ್ಟು ಸಕ್ಸಸ್ ಆಗ್ತದಂತ. ವಿ ಥಾಟ್ ಎಷ್ಟು ಹೇಗೆ ನಾವು ಈಗ ಹಣ ಕಲೆಕ್ಟ್ ಮಾಡೋದು, ಇಷ್ಟೆಲ್ಲ ಕಲೆಕ್ಟ್ ಮಾಡೋದು. ಆದರೆ ನಾವು ಎಣಿಸದೆ ಎಷ್ಟೋ ಜನರು ನಮ್ಮ ರೊಟೇರಿಯನ್ಸ್, ಅವರ ಫ್ರೆಂಡ್ಸ್, ಅವರ ಗೊತ್ತಾ ಇದ್ದವರು, ಅವರ ಹತ್ರ ಎಲ್ಲ ಕೇಳಿದಾಗ ಒಂದು ಒಳ್ಳೆಯ ಕೆಲಸ ಆದರೆ ಜನರು ಕೊಡ್ತಾರೆ. ನಮ್ಮ ದೇಶದಲ್ಲಿ ಎಷ್ಟು ಜನರು ನಮ್ಮ ಮಣಿಪಾಲ್, ಉಡುಪಿಯಲ್ಲಿಯೇ ಎಲ್ಲರೂ ಕೊಡ್ತಾರೆ. ಅದಕ್ಕೆ ವಿ ಹ್ಯಾವ್ ಸೋ ಫಾರ್ touch wood, we have not had any problem collecting money, because people know it's for a good cause and people know that they were ಅದು ಕರೆಕ್ಟ್ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾರೆ ಅಂತ ಗೊತ್ತಾದರೆ ಜನರು ಕೊಡ್ತಾರೆ. And we have made sure that it is every penny is accounted for, and we have a charitable, ನಮ್ಮ ರೋಟರಿ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ಉಂಟು. ಅದೆಲ್ಲ ₹1 ಎಲ್ಲ ಅದೇ ಅಕೌಂಟ್ ಮಾಡ್ತಾರೆ. ನಮ್ಮ ಆಡಿಟ್ ಆಗ್ತದೆ, ಅದು ಹೇಗೆ ಬಂದಿದೆ, ಯಾವುದಕ್ಕೆ ಯೂಸ್ ಮಾಡಿದೆ ಎಲ್ಲ ನಾವು ಅಕೌಂಟ್ಸ್ ಕೊಡಬೇಕು. ಇಟ್ ಹ್ಯಾಸ್ ಬಿನ್ ಯೂಸ್ಡ್ ವೆರಿ ಸಿನ್ಸಿಯರ್ಲಿ ಆ್ಯಂಡ್ ವೆರಿ ಆನೆಸ್ಟ್ಲಿ. ಸೊ ಪೀಪಲ್ we have no trouble collecting money. People give a lot, and we also ask all our citizens of Udupi and Manipal to contribute for this. But ಶಿಬಿರಾರ್ಥಿಗಳು ಅಂದ್ರೆ ಅವರದ್ದು ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್, they are also happy. ಅಂದ್ರೆ ವರ್ಷ ಜಾಸ್ತಿ ಆಗ್ತಾ ಇದ್ದಾರಾ? ಜಾಸ್ತಿ ಆಗ್ಲಿಕ್ಕಿಲ್ಲ. ನಾವು ಈ ಸರ್ತಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದು, ನಾವು ಹೋದ ಸರ್ತಿ ಕಾಂಟ್ಯಾಕ್ಟ್ ಮಾಡಿದ ಜನರನ್ನು. ಇನ್ನು ಹೊಸ ಜನರು ಸ್ವಲ್ಪ ಮೆಲ್ಲ ಬರಬೇಕಷ್ಟೇ. ಮೋಸ್ಟ್ ಆಫ್ ದಮ್ 60% ಐ ವುಡ್ ಸೇ ಅವರು ಸಂತೋಷವಾಗಿದೆ. ಒಬ್ಬರಿಗೆ ಅದು ಟೈಟಲ್ ಲೂಸ್ ಎಲ್ಲ ಉಂಟಲ್ಲ, ಅದೆಲ್ಲ they have problems. Okay. We have to try and make it all right. ಓಕೆ. ಇದು ರೆಗ್ಯುಲರ್ ಚೇಂಜ್ ಮಾಡ್ತಾ ಇರಬೇಕಾ ಅಥವಾ ಒಂದು ಲಾಂಗ್ ಟೈಮ್ ಇದ್ದು ಬಾಳಿಕೆ ಇದೆ? ಅದೇ ಒಂದು 3.5 ವರ್ಷ ಅಂತ ಹೇಳ್ತಾರೆ. 5 years, maybe 5, but usually 3 to 4 years. 3 to 4 3 years. to 4 years. Okay. But people reaction is good. Yes. ಶಶಿಕಲಾ ರಾಜವರ್ಮ ಅವರೇ, ರೋಟರಿ ಕ್ಲಬ್ ಮೂಲಕ ಇದನ್ನು ಮಾಡ್ತಾ ಇದ್ದೀರಿ. ತಾವು ಹೇಳಿದ್ರಿ ಖರ್ಚು ವೆಚ್ಚದ ಬಗ್ಗೆ, 3 days ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದೀರಿ. ಬಹಳ ನಿರೀಕ್ಷೆಯಲ್ಲೂ ಕೂಡ ಇದ್ದೀರಿ. ಈ ಬಾರಿಯ ಒಂದು ಫಲಾನುಭವಿಗಳ ಆಯ್ಕೆ ಆಗಿರ್ಬೋದು, ಮತ್ತು ಎಲ್ಲಿಂದ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಯಾವ್ಯಾವ ಲಾಸ್ಟ್ ಇಯರ್ ಮತ್ತು ಈ ವಾರ ನೋಡುವಾಗ ಯಾವ್ಯಾವ ಸ್ಟೇಟ್ನಿಂದ ತಮಗೆ ಬರ್ತಾ ಇದ್ರು ಈ ಕ್ಲೈಂಟ್ಸ್ ಎಲ್ಲ? ನಮಗೆ ನಮ್ಮ ದೇಶದ ಯಾವ ಭಾಗದಿಂದ ಬರಬಹುದು? ಯಾರ್ಯಾರು ಬಂದಿದ್ರು? ಅಂದರೆ ಈವರೆಗೂ ನಮಗೆ ಕರ್ನಾಟಕ ಮತ್ತೆ ನೇಬರಿಂಗ್ ಸ್ಟೇಟ್ಸ್ ಇಂದ ಕೂಡ ಬಂದಿದ್ದಾರೆ. ಮಹಾರಾಷ್ಟ್ರದ ಬಾರ್ಡರ್ ಇಂದ, ಈಚೆ ಆಂಧ್ರದ ಬಾರ್ಡರ್ ಇಂದ, ಕೆಲವರು ಕೇರಳ ಸೈಡ್ ಇಂದ ಬಂದಿದ್ದಾರೆ. ಹೆಚ್ಚಿನವರು ಕರ್ನಾಟಕದವರೇ, ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ, ಅಲ್ಲಿಂದ ಬಂದಿದ್ದಾರೆ. ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಸತತವಾಗಿ ಇದು ಆಗ್ತಾ ಇರ್ತದೆ. ಸೊ ಹತ್ತಿರ ಅವರಿಗೆ ಗೊತ್ತಾದ್ರೆ, ಯಾರಾದ್ರೂ ಕರ್ಕೊಂಡು ಹೋಗೋರಿದ್ರೆ, ಆದ್ರೆ ಬೆಂಗಳೂರು ದೊಡ್ಡ ಪ್ಲೇಸ್ ಆದ್ದರಿಂದ ಮೇ ಬಿ ದೇ ಫೈಂಡ್ ಇಟ್ ಡಿಫಿಕಲ್ಟ್, ಅಂದ್ರೆ ಹಾಲ್ಟ್ ಮಾಡ್ಲಿಕ್ಕೆ, ಹೋಗ್ಲಿಕ್ಕೆ, ಬರ್ಲಿಕ್ಕೆ. ಇದು ಮಣಿಪಾಲ್ ಒಂದು ಸಣ್ಣ ಪ್ಲೇಸ್ ಆದ್ದರಿಂದ ಅವರಿಗೆ ಸಂಪರ್ಕ ಕಲ್ಪಿಸಿಕೊಳ್ಳಲಿಕ್ಕೆ ಕೂಡ ಸುಲಭ ಆಗ್ತದೆ. ಮತ್ತೆ ಈ 2-3 ಕ್ಯಾಂಪ್ ನಾವು ಮಾಡಿದ್ದು ನೋಡಿದರೆ ಅವರ ಎಲ್ಲ ವ್ಯವಸ್ಥೆಗಳನ್ನು ನಾವು ಸರಿಯಾಗಿ ನೋಡ್ಕೊಂಡಿದ್ದರಿಂದ ರೆಸ್ಪಾನ್ಸ್ ಒಳ್ಳೇದುಂಟು. ಅಂದರೆ ಊಟ ತಿಂಡಿ ಅಂಥದ್ದೆಲ್ಲ, ಮತ್ತೆ ಅದು ಕಂಡಕ್ಟ್ ಮಾಡುವ ಪರಿಸರ ಕೂಡ, ವಾತಾವರಣ ಕೂಡ ಇದ್ದದ್ರಿಂದ, ಸ್ವಲ್ಪ ಎನ್ಕರೇಜಿಂಗ್ ಇದ್ದದ್ರಿಂದ ಇನ್ನೂ ಹೆಚ್ಚು ಜನ ಬರಬಹುದು ಅಂತ ಅನಿಸ್ತದೆ. ಬಟ್ ಎಲ್ಲ
ಸಂಗತಿಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಸದ್ಯಕ್ಕೆ 200ಕ್ಕೆ ಸೀಮಿತ ಅಂತ ಹೇಳಿದ್ದೇವೆ. ಸ್ವಲ್ಪ ಹೆಚ್ಚಾದರೂ ನಾವು ತಗೊಳ್ತೇವೆ. ಓಕೆ, ಬಟ್ ರೋಟರಿ ಕ್ಲಬ್ ಮಣಿಪಾಲ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಪ್ರತಿ ಬಾರಿಯೂ ಕೂಡ. ಪ್ರತಿ ವರ್ಷ ಇದೊಂದು ನಮ್ದು ಸಿಗ್ನೇಚರ್ ಪ್ರಾಜೆಕ್ಟ್ ಆಗಿದೆ. ಒಂದು ಕೃತಕ ಕಾಲು ಜೋಡಣೆ ಜೈಪುರ್ ಫುಟ್ ಅಥವಾ ಕೃತಕ ಕೈ ಜೋಡಣೆ, ಇದನ್ನ ಒಂದು ವರ್ಷಕ್ಕೆ ಒಂದ್ಸಲ ಅಂತ ನಾವು ಮಾಡ್ತಾ ಬಂದಿದ್ದೇವೆ ಈಗ ಒಂದು 4-5 ವರ್ಷದಿಂದ. ಓಕೆ, ಅದನ್ನು ರೆಗ್ಯುಲರ್ ಆಗಿ ಕೂಡ ಮಾಡಬೇಕು ಅಂತ ಹೇಳಿ ಅದೇ ಜನ ಅಂತ ಜನ ಕಡಿಮೆ ಇರಲಿ ಸಮಾಜದಲ್ಲಿ, ಆದ್ರೂ ಇದ್ದವರಿಗೆ ಅದನ್ನು ನಾವು ಸಹಾಯ ಮಾಡುವ ಅಂತ ಹೇಳಿ ಒಳ್ಳೆದಾಗಿ. ಪೀಪಲ್ ಶುಡ್ ಕಮ್ ಫಾರ್ವರ್ಡ್. ಅಂದ್ರೆ ಈಗ ಕೆಲವರಿಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಇರುವುದಿಲ್ಲ, ಕೆಲವರಿಗೆ ಹೇಳುವವರು ಇಲ್ಲ. ಜನರು ಒಂದಷ್ಟು ಹೇಳಬೇಕು, ಹೇಳಿ ಹೆಚ್ಚಿನವರನ್ನ ಇಲ್ಲಿ ಕರೆಸಬೇಕು. ಈಗಾಗಲೇ ಆದವರು ಬಿಟ್ಟು ಹೊಸ ಅದೇ ಇನ್ನು ಶುರು ಆಗ್ಬೇಕಷ್ಟೇ. ಯಾಕಂದ್ರೆ ಇದು ಆಲ್ರೆಡಿ ರೆಡಿ, ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಂಬರ್ ಇತ್ತು. ಮತ್ತೆ ನಮಗೊಂದು ಫೀಡ್ಬ್ಯಾಕ್ ಸಿಗ್ತದೆ ಈಗ ಕೊಟ್ಟವರಿಗೆ ಹೇಗೆ ನಡೀತಾ ಉಂಟು, ಏನಾಗಿದೆ ಅಂತ ಹೇಳಿ. ಸೊ ಮೊದಲು ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದೆವು. ಈಗ ಇದು ಫ್ಲೈಯರ್ಸ್ ಮತ್ತೆ ವಾಟ್ಸ್ಆ್ಯಪ್ನಲ್ಲಿ ಮೆಸೇಜಸ್ ಎಲ್ಲ ಹೋಗ್ತಾ ಇದೆ. ಆ ಕರೆಗಳು ಕೂಡ ಬರಲಿಕ್ಕೆ ಶುರು ಆಗಿದೆ. ಇನ್ನು ನಮಗೆ ಸಾಧಾರಣ 2 ತಿಂಗಳಷ್ಟು ಟೈಮ್ ಉಂಟು. ಸುಮಾರು ರಿಜಿಸ್ಟ್ರೇಷನ್ ಆಗಬಹುದನ್ನುವ ಭರವಸೆ ಇದೆ. ಆಫ್ಟರ್ ಈ ಶಿಬಿರ ಆದ ನಂತರ ಕಂಪ್ಲೇಂಟ್ಸ್ ಬರ್ತದಲ್ಲ, ಅದನ್ನ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತೀರಿ? ಅವರಿಗೆ ಅಲ್ಲಿ ಬೆಂಗಳೂರಲ್ಲಿ ಅವರು ಮಾಡ್ತಾ ಇರ್ತಾರೆ. ಹೌದು, ಅವರು ಸಜೆಸ್ಟ್ ಮಾಡ್ತೇವೆ. ಕೈದ್ದೆಲ್ಲ ಆಗುವಾಗ ಇಲ್ಲಿ ನಮಗೆ ಕೆಲವರು ಹೆಲ್ಪ್ ಮಾಡ್ತಿದ್ರು, ಒಂದೊಂದ್ಸಲ ಇಲ್ಲಿ ಬಂದು ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಇದು ಕಾಲಿದ್ದು ನಮಗೆ ಜೈಪುರ್ ಫುಟ್ ಇಂದ ಅಲ್ಲಿ ಇದು ಮಾಡಿದ್ರೆ ನಾವು ಒಂದು ಬ್ರೋಷರ್ ಮಾಡಿ ಕೊಡ್ತೇವೆ ಅವರಿಗೆ. ಏನೇ ಪ್ರಾಬ್ಲಮ್ ಇದ್ರು ಯಾವ ನಂಬರನ್ನು ಕಾಂಟ್ಯಾಕ್ಟ್ ಆಗಬೇಕು ಅಂತ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಅದಕ್ಕೆ ತಕ್ಕ ಅವ್ರು ಯಾವ ಪ್ಲೇಸಿಗೆ ಹೋಗ್ಬೇಕು, ಅಲ್ಲಿ ನಿಯರೆಸ್ಟ್ ಪ್ಲೇಸ್ ಎಲ್ಲಿ ಉಂಟು ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬರ್ತಾರೆ. ಒಂದು ಬ್ರೋಷರ್ ಮಾಡಿ ಕೊಡ್ತೇವೆ ನಾವು, ಅದರ ಕಾಳಜಿ ಹೇಗೆ ತಗೊಳ್ಬೇಕು. ಅಂದ್ರೆ ಹೊರಗಿಂದ ಇಟ್ಸ್ ಓಕೆ, ನೀರಲ್ಲಿ ಹೋಗ್ಬೋದು ಎಲ್ಲ, ಬಟ್ ಅದನ್ನು ಹಾಕುವಾಗ ತೆಗೆಯುವಾಗ ಅದು ಒಳಗೆ ಒಂದು ಸಾಫ್ಟ್ ಮೆಟೀರಿಯಲ್ ಎಲ್ಲ ಕೊಡ್ತಾರೆ. ಅದನ್ನು ಕ್ಲೀನಾಗಿ ಹೇಗೆ ಇಟ್ಕೊಳ್ಬೇಕು, ಏನಾದರೂ ಗಾಯ ಆದರೆ ಆ ಟೈಮಿಗೆ ಅದನ್ನು ಹಾಕ್ಕೊಳ್ಬಾರ್ದು, ಇಂಥದ್ದೆಲ್ಲ ಕೆಲವು ಸಲಹೆ ಸೂಚನೆಗಳನ್ನು ಒಂದು ಬ್ರೋಷರ್ ಮಾಡಿ ಅವರು ಹೋಗುವಾಗ ಅವರ ಕೈಗೆ ಕೊಡ್ತೇವೆ. ಅದರಲ್ಲಿ ಸಂಪರ್ಕ ಸಂಖ್ಯೆ ಕೂಡ ಇರ್ತದೆ, ಫೋನ್ ನಂಬರ್. ಸೊ ಏನೇ ಪ್ರಾಬ್ಲಮ್ ಇದ್ರೂ ಅವರನ್ನು ಕನ್ಸಲ್ಟ್ ಮಾಡಿ ಮಾಡ್ತಾರೆ. ಓಕೆ, ಡಾಕ್ಟರ್ ಗಿರಿಜಾ ಅವರೇ, ಮುಖ್ಯವಾಗಿ ಪ್ರತಿ ಮನುಷ್ಯನಿಗೂ ಒಂದು ಅಂಗ ಇಲ್ಲ ಅಂದ ಕೂಡಲೇ ಒಂದು ರೀತಿಯ ಬೇಸರ ಇದ್ದರೂ ಕೂಡ ಕೃತಕ ಅಂಗಾಂಗವನ್ನು ಜೋಡಿಸಿದಾಗಲೂ ಕೂಡ ಒಂದಷ್ಟು ಅದು ಕೂಡ ಫ್ಯಾಂಟಸಿ ಆಗಿರಬೇಕು, ಕಾಲು ಅಂತ ಗೊತ್ತಾಗಬಾರದು ಅನ್ನುವಂಥ ಮನಸ್ಥಿತಿ, ಮೆಂಟಲ್ ಸ್ಟೇಟಸ್ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಈ ಜೈಪುರ್ ಫುಟ್ ಇದೆಯಲ್ಲ, ಇದು ಆ ಕೊರತೆಯನ್ನು ತುಂಬಬಹುದಾ? ಆ ಸ್ಕ್ಯಾರ್ಸಿಟಿಯನ್ನು ಅಷ್ಟು ಕ್ಲಿಯರ್ ಆಗಿದೆಯಾ? ಅದು ಕಾಲಿನ ಥರವೇ ಕಾಣುತ್ತಾ, ಮತ್ತು ಆ ಒಂದು ಭಾವನೆಯನ್ನು ಅವರು ಹೊಂದಬಹುದಾ ಕ್ಲೈಂಟ್ಸ್? ಹೌದು, ಅದು ನೋಡಲಿಕ್ಕೆ ಸುಮಾರು ಕಾಲು ಹಾಗೆ ಕಾಣ್ತದೆ. ರೆಗ್ಯುಲರ್ ಇಟ್ ಲುಕ್ಸ್ ಲೈಕ್ ಎ ನಾರ್ಮಲ್ ಲೆಗ್. ಆ್ಯಂಡ್ ಲುಕ್ ವೈಸ್ ಇಟ್ಸ್ ವೆರಿ ಗುಡ್. ಮೋರ್ ಇಂಪಾರ್ಟೆಂಟ್ ಫಾರ್ ದಮ್ ಆ ಲುಕ್ ವೈಸಿಗಿಂತ ಅವ್ರದ್ದು ಹೇಗೆ ಮೂವ್ ಆಗ್ತದೆ ಅದೆಲ್ಲ ಬೇಕು, ಗೊತ್ತಾಯ್ತಲ್ಲ. ಟೆಕ್ನಿಕಲಿ ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಗುಡ್. ಪೀಪಲ್ ಲೈಕ್ ಇಟ್, ಐ ಥಿಂಕ್. ಎನಿವೇ ಲುಕ್ ವೈಸ್ ಇಟ್ಸ್ ವೆರಿ ಗುಡ್. ಕಾಂಟ್ ಮೇಕ್ ಔಟ್. ಓಕೆ, ಸಹಜವಾಗಿ ಅವರು ಜೀವನವನ್ನು ಸಾಗಿಸಬಹುದು, ಕೆಲಸಗಳನ್ನು ಕೂಡ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ತೊಂದರೆ ಇಲ್ಲ ಅಂತ ನನಗೆ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಬಟ್ ಎನಿವೇ ದೇ ವಿಲ್ ಬಿ ಬೆಟರ್. ಮ್ಯಾಕ್ಸಿಮಮ್ ಏನೂ ಪ್ರಾಬ್ಲಮ್ ಇರುವುದಿಲ್ಲ, ಮಿನಿಮಮ್ ಕೆಲವು ಕಂಪ್ಲೇಂಟ್ಸ್ ಇರಬಹುದು, ಎರರ್ಸ್ ಇರಬಹುದು. ಒನ್ಸ್ ಯು ಆರ್ ಡಿಸೇಬಲ್ಡ್, ಇಟ್ ಇಸ್ ಅ ಡಿಸೇಬಿಲಿಟಿ, isn't it? ಅದು ಸ್ವಲ್ಪ ವಿ ಕ್ಯಾನ್ ಎಲಿವೇಟ್ ವಾಟ್ ದೇ ಕ್ಯಾನ್ ಡೂ ಬೈ ವೇರಿಂಗ್ ದಿಸ್ ಲೆಗ್. ಬಟ್ ನಾರ್ಮಲ್ ಲೈಫನ್ನು ಲೀಡ್ ಮಾಡಬಹುದು. ಅಫ್ಕೋರ್ಸ್ ನಾರ್ಮಲ್ ಲೈಫನ್ನು ಲೀಡ್ ಮಾಡಬೇಕು, ಅದೇ ಉದ್ದೇಶ. ದೇ ಶುಡ್ ಬಿ ಏಬಲ್ ಟು ಡೂ ಎಲ್ಲ ಅವ್ರ ಕಾಲು ಇದ್ದಾಗ ಏನೆಲ್ಲ ಕೆಲಸ ಮಾಡ್ತಿದ್ರು ಅದೆಲ್ಲ ಮಾಡಬೇಕಂತ ಉದ್ದೇಶದಲ್ಲಿ ಇದೆಲ್ಲ ಮಾಡೋದು. ಓಕೆ, ಇನ್ಸ್ಪಿರೇಷನ್ ತುಂಬ್ತೀರಿ ಅದರಲ್ಲಿ ಅವರಿಗೆ ಪರ್ಸನಲ್ ಆಗಿಯೂ ಕೂಡ ಕೌನ್ಸಿಲಿಂಗ್ ಮೂಲಕ. ಓಕೆ, ಫೈನಲಿ ಬ್ರೇಕ್ಗೆ ಹೋಗುವ ಮೊದಲು ಅಧ್ಯಕ್ಷೆಯಾದಂಥ ಶಶಿಕಲಾ ರಾಜವರ್ಮ ಅವರಲ್ಲಿ ಏನು ಮೆಸೇಜನ್ನು ನಮ್ಮ ವೀಕ್ಷಕರಿಗೆ ಕೊಡ್ತೀರಾ ಈ ಪ್ರೋಗ್ರಾಮ್ ಬಗ್ಗೆ, ಮತ್ತು ಯಾರಾದರೂ ಇಂಥ ವಿಕಲಾಂಗರಿದ್ದರೆ ಅವರಿಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ಅದೇ ನಿಮ್ಮ ಸಂಪರ್ಕದಲ್ಲಿರುವ ಎಲ್ಲ ಜನರಿಗೆ ಈ ಮೆಸೇಜನ್ನು ಒಂದು ತಲುಪಿಸಿ. ಮಣಿಪಾಲದಲ್ಲಿ ಡಿಸೆಂಬರ್ 14, 15, 16 ಈ ಕ್ಯಾಂಪ್ ನಡೀತಾ ಉಂಟು. ಎಲ್ಲವೂ ಉಚಿತ, ಫ್ರೀ ಆಫ್ ಕಾಸ್ಟ್. ಓನ್ಲಿ ಹೋಗುದು ಬರುದು ಮಾತ್ರ. ಅವರು ತಮ್ಮ ಯಾವ ಊರಿಂದ ಬರ್ತಾರೆ ಅದನ್ನೊಂದು ಅವರು ವ್ಯವಸ್ಥೆ ಮಾಡಿಕೊಂಡ್ರೆ, ಒಂದು ಸಲ ಅವರು ಮಣಿಪಾಲ್ ತಲುಪಿದ್ರೆ ಎಲ್ಲವನ್ನು ನೋಡ್ಕೊಳ್ತೇವೆ. ಹಾಗೆ ಈ ವಿಷಯವನ್ನು ಹೆಚ್ಚು ಜನರಿಗೆ ತಿಳಿಯುವಂತೆ ಮಾಡಿ ಆದಷ್ಟು ಬೆನಿಫಿಷಿಯರೀಸನ್ನು ಇಲ್ಲಿ ಬರುವ ಹಾಗೆ ಮಾಡಿ ಅಂತ ಹೇಳಿ. ಅದೇ ಯಾರೆಲ್ಲ ಬರ್ಬೋದು ಅಂತ ಪುನರುಚ್ಚರಿಸಿ ಮೇಡಮ್. ಫಿಂಗರ್ಸ್ ಪ್ರಾಬ್ಲಮ್ ಆದವರು ಹಾಗೆ
ಬೈ ಬರ್ತ್ ಅಂದ್ರೆ ಇದು ಫುಟ್ ಇಂದ ಹಿಡ್ಕೊಂಡು ನೀವರೆಗೂ ಕೂಡ ಮೊಣಕಾಲು ತನಕವು ಕೂಡ. ಮತ್ತೆ ಇದು ಸ್ವಲ್ಪ ಫ್ಲೆಕ್ಸಿಬಲ್ ಇರ್ತದೆ, ಲೈಟ್ ಇರ್ತದೆ ಮೇನ್ಲಿ ಇದು. ಬೇರೆ ಕೃತಕ ಅಂಗಾಂಗಗಳು ಸ್ವಲ್ಪ ಹೆವಿ ಇರ್ತದಂತೆ. ಜೈಪುರ್ ಫುಟ್ ಸ್ವಲ್ಪ ಆದಷ್ಟು ಇದ್ದದ್ರಲ್ಲಿ ಲೈಟ್ ಮತ್ತೆ ಫ್ಲೆಕ್ಸಿಬಲ್, ಈಸಿ ಟು ಯೂಸ್, ಈಸಿ ಟು ವೇರ್ ಅಂತ ಇದೊಂದು ಅವರು ಗಮನದಲ್ಲಿ ಇಟ್ಕೊಂಡು ಬಂದು ಇದರ ಲಾಭವನ್ನು ಪಡಿಬೇಕಂತ ಕೇಳ್ಕೊಳ್ತಾರೆ. ಬಟ್ ಇದು ವಿಕಲಾಂಗರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತೀರಿ. ಹೌದು. ಇದೊಂದು ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶಶಿಕಲಾ ರಾಜವರ್ಮ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ತಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಹೆಚ್ಚಿನ ಫಲಾನುಭವಿಗಳು ಬರಲಿ ಮತ್ತು ಹೆಚ್ಚಿನ ವಿಕಲಾಂಗರು ಅವರು ಕೂಡ ಒಂದು ಆಶಾದಾಯಕವಾದಂಥ ಜೀವನವನ್ನು ನಡೆಸಲಿ. ಯಾಕಂದರೆ ನಮಗೂ ಕೂಡ ಅದೇ ಬೇಕಾದದ್ದು, ಸಮಾಜ ಕೂಡ ಅದನ್ನೇ ಅಪೇಕ್ಷಿಸೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದೀಗ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ನಂತರ ನಮ್ಮನ್ನು ಸೇರಿಕೊಳ್ಳಿದ್ದಾರೆ ರಾಜವರ್ಮ ಅರಿಗಾರ್ ಅವರು. ಈಗ ವಿರಾಮಕ್ಕೆ ಹೋಗಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ದೇವೆ ಜೈಪುರ್ ಫುಡ್ ಕ್ಯಾಂಪ್ ಡಿಸೆಂಬರ್ 14, 15, 16 ಮಣಿಪಾಲ ರೋಟರಿ ಕಾಂಪ್ಲೆಕ್ಸ್ನಲ್ಲಿ ನಡೆಯಲಿಕ್ಕಿದೆ. ಇದರ ಸದುಪಯೋಗವನ್ನು ಶಿಬಿರಾರ್ಥಿಗಳು ಪಡೆದುಕೊಳ್ಬೇಕು ಎನ್ನುವಂಥ ನೆಲೆಯಲ್ಲಿ ರೋಟರಿ ಕ್ಲಬ್ ಮಣಿಪಾಲ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಇದು ಒಂದಷ್ಟು ರೀತಿಯಲ್ಲಿ ವಿಕಲಾಂಗರಿಗೆ ಒಂದಷ್ಟು ಆಶಾದಾಯಕವಾದಂಥ ಜೀವನವನ್ನು ನಡೆಸಲಿಕ್ಕೆ ಸಹಕಾರಿ. ಆದ್ದರಿಂದ ಈ ಸುವರ್ಣಾವಕಾಶವನ್ನು ತಪ್ಪಿಸಿಕೊಳ್ಬೇಕು. ಈಗಾಗಲೇ ಡಾಕ್ಟರ್ ಗಿರಿಜಾರವರು ಹೇಳಿದಂತೆ ಇದು ಬಹಳಷ್ಟು ತಾಂತ್ರಿಕವಾಗಿ ಉತ್ತಮವಾಗಿ ಸಿದ್ಧಗೊಂಡಿದೆ, ಬಹಳ ಫ್ಲೆಕ್ಸಿಬಲ್ ಆಗಿದೆ. ಆದ್ದರಿಂದ ಈ ಜೈಪುರ್ ಫುಟ್ವೇರನ್ನು ಹಾಕಿದರೆ ಅವರು ಸಹಜವಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸಬಹುದು. ಕ್ವಾಲಿಟಿ ವೈಸ್ ಕೂಡ ಬಹಳಷ್ಟು ಇಂಟರ್ನ್ಯಾಷನಲ್ ಲೆವೆಲ್ಲೂ ಕೂಡ ಇದಕ್ಕೆ ಮನ್ನಣೆ ದೊರಕಿದೆ ಅನ್ನೋದರ ವಿಚಾರದ ಬಗ್ಗೆಯೂ ಕೂಡ ಹೇಳಿದ್ದಾರೆ. ರಾಜವರ್ಮ ಅರಿಗಾರ್ ಅವರೇ, ಈ ಒಂದು ಕ್ಯಾಂಪ್ಗಳನ್ನು ಮಾಡುವ ಆರಂಭದಲ್ಲಿ ತಾವು ಇದ್ರಿ. ಕಮ್ಯುನಿಟಿ ಸರ್ವಿಸ್ ಸೆಂಟರ್ ಮೂಲಕ ಈ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀರಿ ಮತ್ತು ಅದರಲ್ಲಿ ಯಶಸ್ವಿಯೂ ಕೂಡ ಆಗಿದ್ದೀರಿ. ಪರ್ಟಿಕ್ಯುಲರ್ ಆಗಿ ಈಗ ರೋಟರಿ ಸಂಸ್ಥೆ ಭಾಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ, ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಾ ಇದೆ. ಈ ಎಲ್ಲ ಪ್ರೋಗ್ರಾಮ್ಗಳಿಂದ ಇದು ಯಾವ ರೀತಿಯಲ್ಲಿ ಭಿನ್ನವಾಗಿ ತಾವು ಕಂಡುಕೊಳ್ತೀರಿ? ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಈ ಭಗವಾನ್ ಮಹಾವೀರ ವಿಕಲಾಂಗ್ ಸಹಾಯತಾ ಸಮಿತಿ ಅವರ ಸಂಪರ್ಕ ನಮಗೆ ಒಂದು ಕಡೆ ಆಯಿತು. ಅಂದರೆ ಬೆಂಗಳೂರಲ್ಲಿ ಅನಿಲ್ ಸುರಾನ ಅಂತ ಇದ್ದಾರೆ, ಅವರು ಕೂಡ ರೊಟೇರಿಯನ್. ಅವರ ಸಂಪರ್ಕ ಆದಾಗ ನಾವು ಇಂಥ ಒಂದು ಕ್ಯಾಂಪ್ ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ ಯೋಚನೆ ಬಂತು. ಅದು 2022ರಲ್ಲಿ. ಅದಕ್ಕೆ ಮೊದಲು ನಾವು ಕೈ ಜೋಡಣಾ ಶಿಬಿರವನ್ನು ಮಾಡಿದ್ದೆವು. ಈಗ ಇಂಥದ್ದು ಸಮಾಜಮುಖಿ ಕಾರ್ಯಕ್ರಮ ಮಾಡುವಾಗ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಇದನ್ನು ಯಾಕೆ ಮಾಡಬಾರ್ದು ಅಂತೇಳಿ ಅವರನ್ನು ನಾವು ಸಂಪರ್ಕಿಸಿದಾಗ ಅವರು ಖಂಡಿತ ಆಯಿತು, ನಿಮ್ಮೊಟ್ಟಿಗೆ ನಾವು ಸೇರಿಕೊಂಡು ಇದನ್ನು ಮಾಡೋಣ ಅಂಥೇಳಿ ಅವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು. ಹಾಗೆಯೇ ನಮಗೆ ಆ ವರ್ಷ 2022ರಲ್ಲಿ ಅವರ ಸಹಯೋಗದೊಂದಿಗೆ ನಾವಿಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕಾಲು ಜೋಡಣಾ ಶಿಬಿರವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅಂದರೆ ನೀವು ನೋಡಿರ್ಬೋದು, ಇದರಲ್ಲಿ ಪೇಪರಲ್ಲಿ ಕೂಡ ನೋಡ್ತೇವೆ, ದಿವಸಕ್ಕೆ ಎಷ್ಟು ಜನ ಆಕ್ಸಿಡೆಂಟ್ಗಳಲ್ಲಿ ಮತ್ತು ರೈಲ್ವೆ ಇದರಲ್ಲಿ ಎಷ್ಟೋ ಜನರು ಅಂಗಾಂಗಗಳನ್ನು ಕಳ್ಕೊಳ್ತಾ ಇದ್ದಾರೆ. ಮತ್ತು ಡಯಾಬಿಟಿಸಿಂದಾಗಿ ಕಾಲು ಕಟ್ಟಾಗಿ ಬಹಳ ಕಷ್ಟದಲ್ಲಿ ಇದ್ದವರು ಇರ್ತಾರೆ. ಇದರಲ್ಲಿ ಮೇಲಿನ ಸ್ತರದವರಿಗೆ ಎಲ್ಲಿಯಾದರೂ ಹೋಗಿ ಆಸ್ಪತ್ರೆಯಲ್ಲಿ ಅಲ್ಲಿ ಎಲ್ಲಿಯಾದರೂ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಂಥ ಬಡ ಕುಟುಂಬದವರಿಗೆ ಬಹಳ ಕಷ್ಟ ಇದೆ. ಅವರಿಗೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ನೀವು ಮಾಡ್ಕೊಳ್ಬಹುದು ಅಂತ ಹೇಳಿದ್ರು ಕೂಡ ಅವರಿಗೆ ಬೆಂಗಳೂರಿಗೆ ಹೋಗಿ ಕೂಡ ಅಲ್ಲಿ ಅಂತ ಒಂದು ದೊಡ್ಡ ಪ್ರದೇಶದಲ್ಲಿ ಹೋಗಿ ಮಾಡ್ಕೊಂಡು ಬರೋದು ಕೂಡ ಕಷ್ಟ ಅಂತೇಳಿ ಅವರು ಮತ್ತೆ ಮುಂದೂಡ್ತಾ ಇರ್ತಾರೆ. ಮತ್ತೆ ನಿಮ್ಮಲ್ಲಿ ಯಾವಾಗಲಾದ್ರು ಮಾಡೋದಾದ್ರೆ ನಾವು ಬರ್ತೇವೆ ಅಂತ ಹೇಳ್ತಾ ನಮಗೆ ವಿಚಾರ ತಿಳಿಯಿತು. ಆದ್ರಿಂದ ಇಂಥ ಒಂದು ಬಡವರಿಗೆ ಸಹಾಯ ಆಗುವಂಥದ್ದು, ಕಷ್ಟದಲ್ಲಿದ್ದವರಿಗೆ, ಒಂದು ಕಾಲು ಕಟ್ಟಾದರೆ ಅವರಿಗೆ ದೈಹಿಕವಾಗಿ ನೋವಾಗುವುದಲ್ಲದೆ ಮಾನಸಿಕವಾಗಿ ತುಂಬ ಕುಸಿದು ಹೋಗ್ತಾರೆ. ಅವರಿಗೆ ಜೀವನದಲ್ಲಿ ಒಂದು ನಮನೆ ನಿರಾಶಾದಾಯಕವಾಗಿ ಆಗ್ತಾರೆ. ಇಡೀ ಕುಟುಂಬದವರಿಗೆ ಒಂದು ಚಿಂತಾಜನಕ ಪರಿಸ್ಥಿತಿ ಇರ್ತದೆ. ಅಂಥಲ್ಲಿ ಇಂಥ ಒಂದು ಕಾಲು ಜೋಡಣಾ ಶಿಬಿರವನ್ನು ಮಾಡಿದಾಗ, ಯಾಕೆಂತ ಹೇಳಿದ್ರೆ ಒಬ್ಬರು ಹೋಗಿ ಒಂದು ಜೋಡಣೆ ಮಾಡಿಕೊಂಡು ಬರಬಹುದು, ಆದರೆ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಅವರು ಕುಗ್ಗಿಯೇ ಇರ್ತಾರೆ. ಇಂಥ ಈ ಶಿಬಿರಕ್ಕೆ ಬರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆಯವರು ಕೂಡ
ಅಂಥದ್ದೇ ಕಷ್ಟದಲ್ಲಿರುವವರು ನೋಡುವಾಗ, ಮತ್ತು ಇಂಥ ಒಂದು ಸಮಾಜಮುಖಿ ಸಂಸ್ಥೆಗಳು, ರೋಟರಿ ಕ್ಲಬ್ ಇವರೆಲ್ಲ ಅವರಿಗೆ ಸಹಾಯಕ್ಕೆ ನಿಂತಿರುವಾಗ ಅವರಿಗೂ ಕೂಡ ಒಂದು ಜೀವನದಲ್ಲಿ ಸ್ವಲ್ಪ ಆಶಾದಾಯಕವಾಗಿ ಅವರು ಕೂಡ ಬದುಕಬಹುದು ಅಂತ ಹೇಳುವ ಅವರ ಹತ್ರ ಒಂದು ಒಂದು ಮಾನಸಿಕವಾದ ಸ್ವಲ್ಪ ಧೈರ್ಯ ಬರ್ತದೆ. ಹಾಗಾಗಿ ನಾವು ಇಂಥ ಶಿಬಿರವನ್ನು ಆಯೋಜಿಸಲಿದ್ದರಿಂದ ಬಡ ಪರ್ಟಿಕ್ಯುಲರ್ಲಿ ಬಡವರಿಗೆ ತುಂಬ ಸಹಾಯಕ ಆಗಿದೆ. ಅದರಿಂದ ಬಹಳ ಅವರು ಹೋಗುವಾಗ ಅವರ ಮುಖದಲ್ಲಿ, ಅವರ ಕಣ್ಣಲ್ಲಿ ಮಿಂಚನ್ನು ನೋಡುವಾಗ ನಮಗೆ ಕಾಣಿಸ್ತದೆ, ಇಂಥ ಶಿಬಿರ ಮಾಡಿದ್ರಿಂದ ನಾವು ತುಂಬ ನಮಗೊಂದು ಸಂತೋಷ ಮತ್ತು ಒಂದು ಸಮಾಧಾನಕರವಾದ ಒಂದು ಮನಸ್ಸಿಗೆ ಸಂತೃಪ್ತಿಯನ್ನು ತರುವಂತಹ ಇದೊಂದು ಕಾರ್ಯಕ್ರಮ ಅಂತ ನಮಗೆ ಅನಿಸ್ತು. ಹಾಗೆ ಮಾಡಿದ್ರಿಂದಾಗಿ ಹಾಗೆ ಪುನಃ ನಾವು ಇಂಥ ಈ ಸೇವಾ ಮನೋಭಾವದ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಇನ್ನೂ ಮುಂದುವರಿಸಬೇಕು ಅಂತ ನಮಗೆ ಅನಿಸ್ತು. ಹಾಗೆ ಕೃತಕ ಕೈಜೋಡಣೆ ಶಿಬಿರವನ್ನು ನೆಕ್ಸ್ಟ್ ಒಂದು 2-3 ವರ್ಷ ಮಾಡಿದೆವು. ಈ ವರ್ಷ ಪುನಃ ಅಂದರೆ ನಾವು ಆಗ ಮಾಡಿದ 22ರಲ್ಲಿ ಮಾಡಿದ, ಈಗ 3 ವರ್ಷ ಕಳೀತು. ಆಗ ಇನ್ನು ಅದೇ ನಾವು ಜೋಡಿಸಿದವರಿಗೆ ಪುನಃ ಅಗತ್ಯ ಬರಬಹುದು. ಯಾಕಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ 3 ವರ್ಷದಿಂದ 5 ವರ್ಷ ಬಾಳಿಕೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ವರ್ಷ ಪುನಃ ಮಾಡುವ. ಹಾಗೆ ಸುಮಾರು ಜನ ಪುನಃ ಹೊಸದಾಗಿ ಅಂಗಾಂಗಗಳನ್ನು ಕಳ್ಕೊಂಡವರು ಇರಬಹುದು, ಅಂಥವರಿಗೆ ಸಹಾಯಕವಾಗಿ ಈ ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳುವ ಉದ್ದೇಶದಿಂದ ಈ ವರ್ಷ ಪುನಃ ಸಂಪರ್ಕಿಸಿದಾಗ ಅವರು ಸಂತೋಷದಿಂದ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯತಾ ಸಮಿತಿಯವರು ಖಂಡಿತ ಮಾಡುವ, ನಾವು ನಿಮ್ಮೊಂದಿಗೆ ಸೇರ್ತೇವೆ ಅಂತ ಹೇಳಿದರು. ಹಾಗೆ ಈ ವರ್ಷ ಕೂಡ ನಮ್ಮ ಡಾಕ್ಟರ್ ಗಿರಿಜಾ ಅವರನ್ನು ಕೋಆರ್ಡಿನೇಟರ್ ಮಾಡಿಕೊಂಡು, ಅಂದರೆ ಅವರಿದ್ರೆ ನಮಗೆ ಒಂದು ಧೈರ್ಯ. ಯಾಕೆಂತ ಹೇಳಿದಕ್ಕೆ ಹಣಕಾಸಿನ ಒಂದು ಸಂಪನ್ಮೂಲವನ್ನು ಒದಗಿಸುವಂಥ ಒಂದು ಶಕ್ತಿ ಇರುವುದು ಅಂತ ಹೇಳಿದರೆ ಅದು ಅವರ ಒಂದು ನೆಟ್ವರ್ಕಿಂದ. ಅವರು ಡಾಕ್ಟರ್ ಗೌರಿ ಅವರು, ಡಾಕ್ಟರ್ ಶುಭಗೀತಾ ಅವರು, ಅವರ ಸಹಾಯದಿಂದ ನಮಗೆ ಈ ಒಂದು ಸಂಪನ್ಮೂಲದ ಒಂದು ನಮಗೆ ಒಂದು ಚಿಂತೆ ಇಲ್ಲ. ಇದನ್ನು ಮಾಡುವಂಥ ಒಂದು ಕಾರ್ಯಯೋಜನೆ ಮಾಡಲಿಕ್ಕೆ ಮತ್ತೆ ಏನೆಲ್ಲ ಬೇಕು ಅಂತ ಹೇಳುವಂಥದ್ದು ಮಾತ್ರ ಆಲೋಚನೆ. ಒಮ್ಮೆ ಆಯಿತು ಅಂತ ಹೇಳುವಾಗ ಮತ್ತೆ ನಾವು ಈಗ ಮುಂದುವರಿಸಿ ನಾಳ್ದು ಡಿಸೆಂಬರ್ 14, 15, 16 3 ದಿವಸದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೆ ನಡೀತಾ ಇದೆ. ಓಕೆ, ಸರಿ. ಡಾಕ್ಟರ್ ಗಿರಿಜಾ ಅವರೇ, ಅವರೊಂದು ಮಾತು ಹೇಳಿದರು, ಸತತವಾಗಿ ಅಂಗಾಂಗಗಳನ್ನು ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಗಂಭೀರವಾದಂಥ ವಿಷಯ. ಯಾಕಂದರೆ ತಾವು ಕೂಡ ವೈದ್ಯರಾಗಿ ಮೆಡಿಕಲ್ ಸೈನ್ಸ್ ತುಂಬ ಅಡ್ವಾನ್ಸ್ ಆದರೂ ಕೂಡ ಯಾಕೆ ಈ ಅಂಗಾಂಗಗಳನ್ನ ಹೆಚ್ಚಾಗಿ ಕಳೆದುಕೊಳ್ತಾ ಇದ್ದಾರೆ? ಈಗ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ತುಂಬ ಜಾಸ್ತಿ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಡಯಾಬಿಟಿಸ್ ಈಗ ಕ್ಯಾಪಿಟಲ್ ಆಫ್ ಇಂಡಿಯಾ. ಡಯಾಬಿಟಿಸ್, ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಆ್ಯಂಡ್ ಅದರಿಂದಾಗಿ ಈಗ ಲೆಗ್ಸ್ ಹೋಗೋದು ತುಂಬ ತುಂಬ ಕಾಮನ್ ಆಗಿದೆ. ಅಲ್ಲ, ರೇಟ್ಸ್ ಮತ್ತು ರೇಷಿಯೋಸ್ ಜಾಸ್ತಿ ಆಗ್ತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ಕಂಪ್ಯಾರಿಟಿವ್ಲಿ. ಇಟ್ ಹಸ್ ಬಿಕಮ್ ಮೋರ್ ಬಿಕಾಸ್ ಯಾಕಂದರೆ ಆ ದಿನಗಳಲ್ಲಿದ್ದ ಹುಟ್ಟುವ ಅಂಗವೈಕಲ್ಯತನ ಅಂಥದ್ದೆಲ್ಲ ಒಂದಷ್ಟು ಕಡಿಮೆ ಆಗ್ತಾ ಇದೆ. ಈಗ ಈ ಡಯಾಬಿಟಿಸಿಂದಾಗಿ ಬರುವ ಈ ಲೂಸಿಂಗ್ ದ ಫುಟ್ ಬಿಕಾಸ್ ಆಫ್ ಡಯಾಬಿಟಿಸ್ ಇಸ್ ಡೆಫಿನೆಟ್ಲಿ ಇನ್ಕ್ರೀಸಿಂಗ್. ಬಿಕಾಸ್ ಆಫ್ ಡಯಾಬಿಟಿಸ್ ಜಾಸ್ತಿ ಆಗೋರು ನಮ್ಮ ದೇಶದಲ್ಲಿ. ಈಟಿಂಗ್ ಹ್ಯಾಬಿಟ್ಸ್, ಎಕ್ಸಸೈಸ್ ಹ್ಯಾಬಿಟ್ಸ್ ಎಲ್ಲ, ಆ್ಯಂಡ್ ಜೆನೆಟಿಕಲಿ ಆಲ್ಸೋ ವಿ ಆರ್ ಪ್ರೋನ್ ಟು ಡಯಾಬಿಟಿಸ್. ನಾವು ಡಯಾಬಿಟಿಸ್ ನಮಗೆ ಬರೋದು ತುಂಬ ಸುಲಭದಲ್ಲಿ ಬರ್ತದೆ ನಮ್ಮ ಇಂಡಿಯಾದಲ್ಲಿ. ಅದರಿಂದಾಗಿ ಡಯಾಬಿಟಿಸಿಂದಾಗಿ ಕಾಲು ಕಳೆಯೋರು ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಐ ಥಿಂಕ್ ಮೋರ್ ದೆನ್ 40 to 50% ಈ ಕಾಲು ಹೋಗೋವರು ಡಯಾಬಿಟಿಸಿಂದಾಗಿ ಹೋಗ್ತಾರಂತ. ಮತ್ತೆ ಅಪಘಾತಗಳು ಜಾಸ್ತಿ ಇದೆ. ರೋಡ್ ಆಕ್ಸಿಡೆಂಟ್, ಅಗ್ರಿಕಲ್ಚರಲ್ ಆಕ್ಸಿಡೆಂಟ್ಸ್. ಓಹೋ, ಬಟ್ ಇತ್ತೀಚಿನ ಇದೊಂದು ಚಿಂತಿಸಬೇಕಾದಂಥ ವಿಚಾರ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಓಕೆ, ರಾಜವರ್ಮ ಅರಿಗಾರ್ ಅವರೇ, ಪ್ರತಿ ವರ್ಷವನ್ನು ಕಂಡಾಗ ಆರಂಭಿಕ ವರ್ಷದಿಂದ ಹಿಡಿದು ಈ ವರ್ಷದವರೆಗೆ ಎಷ್ಟೆಷ್ಟು ಶಿಬಿರಾರ್ಥಿಗಳು ಇದರ ಫಲಾನುಭವಿಗಳಾದರು? ಮೊದಲಿಗೆ ನಾವು ಇದು ಅಂದರೆ 2015ರಲ್ಲಿ ಒಂದು ಸಣ್ಣ ಕ್ಯಾಂಪ್ ಮಾಡಿದ್ದೆವು. ಅದೊಂದು ಸಂಸ್ಥೆ ಬೇರೆ, ಅವರು ಎಲ್ಲ ಫ್ರೀ ಆಗಿ ಮಾಡಿದರು. ಅವರು ಬಂದು, ಅದು ನಮಗೆ ಹೆಚ್ಚು ಖರ್ಚು ಕೂಡ ಆಗಲಿಲ್ಲ. ಒಂದು 55 ಫಲಾನುಭವಿಗಳು ಅದರಲ್ಲಿ ಭಾಗವಹಿಸಿದ್ದರು. ಅವರಿಗೆಲ್ಲ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡಿದರೆ ಬಹಳ ಸಣ್ಣ ಖರ್ಚಲ್ಲಿ ಅದೊಂದು ಶಿಬಿರ ಆಗಿತ್ತು 2015ರಲ್ಲಿ. ನಂತರ ಅದು 2022ರಲ್ಲಿ LN4 ಅಂತ ಕೃತಕ ಕೈ ಜೋಡಣೆ, ಅದು ಅಮೆರಿಕದ ತಂತ್ರಜ್ಞಾನದಿಂದ ತಯಾರಾದ ಕೈ. ಅದನ್ನು ಒಂದು 330 ಮಂದಿಗೆ 300 ಮಂದಿಗೆ ಅಲ್ಲಿ ಆ ಕ್ಯಾಂಪಲ್ಲಿ ಮಾಡಿದೆವು. ಮತ್ತೆ ಅದೇ ಕೈಗಳನ್ನು ನಾವಿಲ್ಲಿ ಆಸ್ಪತ್ರೆಯಲ್ಲಿ ನಮ್ಮ ಗಿರಿಜಾ ಅವರ ಸೋನಿಯಾ ಕ್ಲಿನಿಕ್ ಹಾಸ್ಪಿಟಲಲ್ಲಿ ಮತ್ತೆ ಯಾರಾದರೂ ಬಂದರೆ ಅಂತ, ಅಂದರೆ ಕೆಲವರು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸುಮಾರು ಮಂದಿ ಮಾಡಿದ್ರು, ಅವತ್ತು ಕೆಲವರಿಗೆ ಬರಲಿಕ್ಕೆ ಆಗಲಿಲ್ಲ.
ಅಂಥವರನ್ನು ಮತ್ತೆ ಬಂದಾಗ ಪುನಃ ನಾವಿಲ್ಲಿ ಅದನ್ನು ಕಂಟಿನ್ಯೂಸ್ ಆಗಿ ಅವರಿಗೆ ಅಂದರೆ ಅವರನ್ನು ಹೇಗೆ ಫಿಟ್ಮೆಂಟ್ ಮಾಡೋದು ಅಂತ ಅವರು ನಮಗೆ ಪೂನಾದಿಂದ ಬಂದಿದ್ರು. ಅದಕ್ಕೆ ಪೂನಾ ಡೌನ್ ಟೌನ್ ಅಂತ ರೋಟರಿ ಕ್ಲಬ್, ಅವರ ಥ್ರೂ ಆ ಕ್ಲಬ್ ಇದನ್ನು ನಾವು ಕೃತಕ ಕೈ ಜೋಡಣಾ ಶಿಬಿರವನ್ನು ಮಾಡಿದ್ದು. ಅವರು ಹೋಗುವಾಗ ಸ್ವಲ್ಪ ಇಲ್ಲಿ ಹೇಳಿದರು, ನೀವು ಇನ್ನು ಮುಂದೆ ಬರುವವರಿಗೆ ಕೂಡ ಇದನ್ನು ಒದಗಿಸ್ಕೊಡ್ಬೋದು ಅಂತೇಳಿ, ಅದನ್ನು ಹೇಗೆ ಫಿಟ್ಮೆಂಟ್ ಮಾಡೋದು ಅಂತೇಳಿ ನಮಗೆ ಅದನ್ನು ತಿಳಿಸ್ಕೊಟ್ಟಿದ್ರು. ಆ ಮೂಲಕ ನಾವು ಇನ್ನೂ ಒಂದು 10-50 ಮಂದಿಗೆ ಇಲ್ಲಿ ಬಂದಾಗ ಅವರಿಗೆ ಆ ಫಿಟ್ಮೆಂಟನ್ನು ಕೂಡ ಮಾಡಿದ್ದೆವು. ತುಂಬ ಖುಷಿಯಾಗಿತ್ತು. ಅವರು ಹೋದವರು ಕೆಲವರು ಇದು ಸ್ಕೂಟರ್ ಬಿಡೋದು, ಮೋಟರ್ ಸೈಕಲ್ ಬಿಡೋದು, ಅದನ್ನು ವಿಡಿಯೋ ಮಾಡಿ ಕಳಿಸಿದ್ದು, ಚಪಾತಿ ಮಾಡೋದು, ಇದನ್ನು ವಿಡಿಯೋ ಮಾಡಿ ಕಳಿಸಿದ್ದು ನಮಗೆ ತುಂಬ ಅದು ಅದರಿಂದ ಉಪಯೋಗ ಆಗಿದೆ ಅಂತ ಹೇಳುವಂಥ ನಮಗೆ ತುಂಬ ಸಂತೋಷ ಆಗಿತ್ತು, ಅದು ಸಮಾಧಾನ ಆಗಿತ್ತು ಅಂತ ಒಂದು ಕಾರ್ಯಕ್ರಮ. ಹಾಗೆ 2022ರಲ್ಲಿ ಪುನಃ ಕೃತಕ ಕೈ ಜೋಡಣೆ ಮಾಡಿದೆ. ಈ ಸಲ ಅದು ಬ್ಯಾಟ್ರಿ ಆಪರೇಟೆಡ್ ಹ್ಯಾಂಡ್ ಅಂತೇಳಿ ಅಲ್ಲಿ ಚೆನ್ನೈಯಲ್ಲಿ ಒಬ್ಬರು ಅದನ್ನು ತಯಾರು ಮಾಡಿದವರು. ನ್ಯೂ ಇನೋವೇಷನ್ ಅದು ನ್ಯೂ ಇನೋವೇಷನ್ ಅವರದು. ಬ್ಯಾಟ್ರಿ ಆಪರೇಟೆಡ್, ಬಟನ್ ಇದ್ರೆ ಕೈ ಬೆರಳು ಓಪನ್ ಆಗ್ತದೆ, ಬಟನ್ ಹಾಗೆ ಇತ್ತು. ಅದು ತುಂಬ ಇಲ್ಲಿ ಇನಾಲಿ ಫೌಂಡೇಶನ್ ಅಂತ ಅದೊಂದು ಸಂಸ್ಥೆ, ಅವರು ಮಾಡಿದ್ದನ್ನು ಅವರ ಮೂಲಕ ಅಲ್ಲಿಂದ ನಾವು ಪುನಃ ಅದೇ ನಮ್ಮ ರೋಟರಿ ಕ್ಲಬ್ ಪೂನಾ ಡೌನ್ ಟೌನ್ ಅವರಿಗೆ ಸಂಪರ್ಕ ಇತ್ತು ಅವ್ರದ್ದು. ಅವರು ಹೇಳಿದ್ರು ಈಗ ಈ ರೀತಿ ಇದೊಂದು ಬಂದಿದೆ, ಇದನ್ನು ಕ್ಯಾಂಪ್ ಮಾಡೋದಾದ್ರೆ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಅದರಲ್ಲಿ ಕೂಡ ನಾವು 220 ಮಂದಿಗೆ ಒಂದು 2 ದಿವಸದಲ್ಲಿ 220 ಮಂದಿಗೆ ಕೃತಕ ಕೈ ಜೋಡಣಾ ಶಿಬಿರವನ್ನು ಮಾಡಿದ್ದೆವು. ಅದರಲ್ಲಿ ಕೂಡ ತುಂಬ ಖುಷಿಯಾಗಿದೆ ಅವರು ಜನರಿಗೆ. ಮತ್ತೆ ಪುನಃ ಅದರಲ್ಲಿ ಕೆಲವು ಉಳಿದಿತ್ತು, ರಿಜಿಸ್ಟ್ರೇಷನ್ ಮಾಡಿದವರು ಬಂದಿರಲಿಲ್ಲ. ಅದು ನೆಕ್ಸ್ಟ್ ಇಯರ್ ಪುನಃ ಮಾಡುವಾಗ ಅಷ್ಟು ಜನರನ್ನ 50 ಜನರನ್ನ ಇದ್ದರು. ಮತ್ತೆ ಪುನಃ ಒಂದು 50 ಜನ ಹೊಸದಾಗಿ ಅದರಲ್ಲಿ ಸೇರ್ಪಡೆಗೊಂಡು 24ರಲ್ಲಿ ಪುನಃ ಕೃತಕ ಕೈ ಜೋಡಣಾ ಶಿಬಿರವನ್ನು ಮಾಡಿದೆವು. ಹೀಗೆ ಈ ಬಾರಿ ಎಕ್ಸ್ಪೆಕ್ಟೇಷನ್ ಎಷ್ಟು? ಈ ಸಾರಿ ನಾವು 200 ಮಂದಿಗೆ ಕೃತಕ ಕಾಲು ಜೋಡಣೆ ಶಿಬಿರವನ್ನು ಜೋಡಿಸುವುದು ಅಂತೇಳಿ ನಮ್ಮ ಬಜೆಟ್ ಎಲ್ಲ ನೋಡಿಕೊಂಡು, ನಮಗೆ ಅಂದರೆ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ, ಇದಕ್ಕೆ ಸಂಪನ್ಮೂಲ ಬಹಳ ಬೇಕಾಗ್ತದೆ, ಹಣಕಾಸಿನ. ಆದ್ದರಿಂದ ನಮಗೆ ಇದು 200 ಕಾಲು ಜೋಡಣೆ ಮಾಡುವುದಿದ್ರೆ ನಮಗೆ ಸುಮಾರು 18 ಲಕ್ಷ ಬೇಕು ಇದಕ್ಕೆ. ಅವರ ಊಟದ ವ್ಯವಸ್ಥೆ ಮತ್ತು ಅವರು ಅಲ್ಲಿ ಧರ್ಮಾರ್ಥವಾಗಿ ಮಾಡಿದರೂ ಕೂಡ ಇಲ್ಲಿ ಬರಲಿಕ್ಕೆ ಖರ್ಚಿದೆ ಅವರಿಗೆ. ಭಗವಾನ್ ಮಹಾವೀರ ಸಹಾಯತಾ ಸಮಿತಿಗೆ ಅವರಿಗೆ ಸ್ವಲ್ಪ ಕೊಡಬೇಕು. ಅವರ ಟೆಕ್ನಿಷಿಯನ್ಸ್ ಒಂದು 15 ಮಂದಿ ಬರ್ತಾರೆ, ಅವರಿಗೆ ಇಲ್ಲಿ ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ, ಮತ್ತು ಬಂದವರಿಗೆ ಇವರಿಗೆ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಮಾಡುವಾಗ ಎಲ್ಲ ಲೆಕ್ಕ ಹಾಕಿ ನಾವು, ಮತ್ತು ಅವರ ಆ ಮೆಷಿನನ್ನು ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುವ ಮೆಷಿನ್ ಆ್ಯಂಡ್ ಮೆಟೀರಿಯಲ್ಸ್ ಬ್ಯಾಂಗ್ಳೂರಿಂದ, ಅಂದರೆ ಕೃತಕ ಕೈ ಜೋಡಣೆ ಕಾಲು ಜೋಡಣೆಯನ್ನು ಯಂತ್ರದ ಮೂಲಕ ಅವರು ತಯಾರು ಮಾಡೋದು, ಮೆಜರ್ಮೆಂಟ್ ಮಾಡಿ. ಅದಕ್ಕೆ ಖರ್ಚೆಲ್ಲ ಲೆಕ್ಕ ಹಾಕುವಾಗ ನಮಗೆ 18 ಲಕ್ಷದಿಂದ ಮೇಲೆ ಆಗ್ತದೆ 200 ಮಂದಿಗೆ ಮಾಡೋದಿದ್ರು. ಹಾಗೆ ಒಂದು 200 ಮಂದಿಗೆ ಮಾಡುವಂಥ ಯೋಜನೆಯಲ್ಲಿ ಮಾಡಿದೆ. ಪಕ್ಕನೆ ಜಾಸ್ತಿ ಆದರೂ ಕೂಡ ನಾವು ಅವರನ್ನು ಹಿಂದೆ ಕಳಿಸುವುದಿಲ್ಲ, ಎಲ್ಲರನ್ನು ಬಂದವರನ್ನೆಲ್ಲ ಮಾಡ್ತೇವೆ. ಈ ಯೋಜನೆ ಕೂಡ ಖಂಡಿತ ಸಫಲ ಆಗ್ತದೆ. ಯಾಕೆಂತ ಹೇಳಿದರೆ ಈಗಾಗಲೇ ಒಂದು 70-80 ಮಂದಿ ರಿಜಿಸ್ಟ್ರೇಷನ್ ಮಾಡಿ ಆಗಿದೆ. ಇನ್ನೂ 2 ತಿಂಗಳಿದೆ, ಅದು ನಮಗೆ 200 ಬರ್ತದೆ. ಈಗ ನಮ್ಮದು ಅಂದರೆ ಪಬ್ಲಿಸಿಟಿ ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದಷ್ಟೇ. ಇನ್ನು ರೆಡ್ ಕ್ರಾಸ್ ಮೂಲಕ ಮತ್ತು ಇದು ವಿಕಲಾಂಗ ಇದರದ್ದು ಇಲಾಖೆ, ಜಿಲ್ಲೆಗಳ ಪ್ರತಿ ಇಲಾಖೆಗೂ ನಾವು ಮೆಸೇಜ್ ಮಾಡ್ತೇವೆ. ಅಲ್ಲಿ ಅವರ ಹತ್ರ ಆಲ್ರೆಡಿ ಅಂತ ಬೇಡಿಕೆ ಬಂದವರದ ಲಿಸ್ಟ್ ಇದೆ, ಅದನ್ನು ಅವರು ನಮಗೆ ಇಲ್ಲಿ ಕಳಿಸ್ಕೊಡ್ತಾರೆ. ನೀವು ನೋಡಿಯಪ್ಪ ಅಲ್ಲಿ ಧರ್ಮಕ್ಕೆ ಮಾಡ್ತಾ ಇದ್ದಾರೆ, ನೀವು ಹೋಗಿ ಅಂತೇಳಿ ಇಲ್ಲಿ ಕಳಿಸ್ಕೊಡ್ತಾರೆ. ಎಲ್ಲ ರೀತಿಯ ವ್ಯವಸ್ಥೆ ಇದ್ದಾರೆ. ಮತ್ತು ಈಗ ಪ್ರಚಾರ ಆಗಿದೆ ಎಲ್ಲ ಊರಲ್ಲಿ. ಮೊದಲು ಹೋದವ್ರದ್ದು ಪ್ರಚಾರ ಆಗಿದೆ, ಅವರು ಕಾಯ್ತಾ ಇರ್ತಾರೆ ಎಲ್ಲಿ ಮಣಿಪಾಲದಲ್ಲಿ ಯಾವಾಗ ಶಿಬಿರ ಮಾಡ್ತಾ ಇದ್ದಾರೆ. ಬಟ್ ಆ ಶಿಬಿರಾರ್ಥಿಗಳು, ಫಲಾನುಭವಿಗಳು ಅಲ್ಲಿ ಆಯ್ಕೆ ತಾವು ಮಾಡ್ತೀರಿ, ಬಟ್ ಅವ್ರು ಏನೇನೆಲ್ಲ ತರಬೇಕು ಡಾಕ್ಯುಮೆಂಟ್ಸ್ ಅನ್ನ? ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತದ್ದೇನೆಲ್ಲ ತಾವು ಯಾವ್ದು ಅಗತ್ಯ ಇಲ್ಲ ನಮಗೆ ಯಾವ್ದು ನೇರವಾಗಿ ಬರಬಹುದು. ಅವರು ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತೆ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳೋದು. ಯಾಕೆಂತೇಳಿ ನಾವು ವಾಟ್ಸಪ್ ಗ್ರೂಪ್ ಮಾಡ್ತೇವೆ. ಈಗೆಲ್ಲ ಆದ ನಂತರ ರಿಜಿಸ್ಟ್ರೇಷನ್ ಆದರೆ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅದು ಎಷ್ಟು ಜನ ಯಾವ ದಿವಸ ಬರಬೇಕು ಎಲ್ಲ ಮಾಹಿತಿಯನ್ನು ಅದರ ಥ್ರೂ ಅವರಿಗೆ ಕಳಿಸ್ಕೊಡ್ತೇವೆ. ಆಗ ಅವರು ಪ್ಲ್ಯಾನ್ ಆಗಿ ಮಾಡಿ, ಇಲ್ಲದ್ರೆ ಎಲ್ಲರೂ ಒಮ್ಮೆಲೆ ಬಂದರೆ ನಮಗೆ ಒಂದೇ ದಿವಸದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಬಂದವರಿಗೆ ಅವರಿಗೆ ಉಳ್ಕೊಳ್ಳುವ ಸಮಸ್ಯೆ ಎಲ್ಲ ಆಗ್ತದೆ. ಇದು ನಾವು ಬೆಳಿಗ್ಗೆ ಬಂದರೆ ಅವತ್ತೇ ಮೆಜರ್ಮೆಂಟ್ ಮಾಡಿ, ಅವತ್ತೇ ಅಲ್ಲೇ ತಯಾರು ಮಾಡಿ, ಅವರಿಗೆ ಫಿಟ್ಮೆಂಟ್ ಮಾಡಿ, ಅಲ್ಲಿ ಏನಾದರೂ ಅದರಲ್ಲಿ ತೊಂದರೆ ಇದ್ದರೆ ಪುನಃ ಅದನ್ನು ಸೆಟ್ರೈಟ್ ಮಾಡಿ ಅವರಿಗೆ ಫಿಟ್ ಮಾಡಿ ಸಮಾಧಾನ ಆಯಿತು ಅಂತ ಹೇಳುವಾಗ ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕೂಡ ಕೊಟ್ಟು, ನಡೆಯುವಂಥ ಟ್ರೈನಿಂಗ್ ಕೂಡ ಕೊಟ್ಟು ಮತ್ತೆ ಕಳಿಸ್ಕೊಡ್ತೇವೆ. ಅಲ್ಲಿ ಬಂದಾಗ ಅವರಿಗೆ ಇಷ್ಟೆಲ್ಲ ಇದನ್ನು ನೋಡುವಾಗ ಅವರ ಮನಸ್ಸಿಗೆ ಕೂಡ ಸ್ವಲ್ಪ ಸಂತೋಷ, ಸಮಾಧಾನ ಆಗ್ತದೆ. ನಾವು ಕೂಡ ಜೀವನದಲ್ಲಿ ಇನ್ನೂ ಒಂದು ಏನಾದರೂ ಉಪಯುಕ್ತವಾದ ಕೆಲಸವನ್ನು ಮಾಡ್ಬೋದು, ಅವರು ಮೊದಲಿದ್ದ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಮತ್ತು ಜೀವನ ಆಧಾರವಾಗಿ ಅವರು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಅವರಿಗೆ ಕೂಡ ಒಂದು
ಒಂದು ಮನಸ್ಸಿನಲ್ಲಿ ಒಂದು ಇದು ಬರ್ತದೆ, ಸಂಕಲ್ಪ ಬರ್ತದೆ, ಮಾಡಬಹುದು ಅಂತೇಳಿ. Okay. ಹಾಗೆ ಒಂದು ಧನ್ಯತಾ ಭಾವದಿಂದ ಹೋಗ್ತಾರೆ ಅವರೆಲ್ಲ. ಡಾಕ್ಟರ್, ಮತ್ತೆ ಡಿಸೈನ್ ಬಗ್ಗೆ ತಾವು ಹೇಳಿದ್ರಿ, ಈಗ ಸ್ಥಳದಲ್ಲೇ ಕೆಲವೊಂದನ್ನು ಡಿಸೈನ್ ಮಾಡ್ತಾರೆ ಅಂತ. ಇಲ್ಲಿ ಮುಖ್ಯವಾಗಿ ಬಂದಂಥ ಈ ಶಿಬಿರಾರ್ಥಿಗಳು ಅಥವಾ ಈ ವಿಕಲಾಂಗರಲ್ಲಿ ಕೆಲವರಲ್ಲಿ ಒಂದಷ್ಟು ನೀ ರಿಪ್ಲೇಸ್ಮೆಂಟ್ ಆಗಿದ್ದಿರಲೂಬಹುದು, ಕೆಲವರ ಒಂದು ಕಾಲು ಒಂದಷ್ಟು ವಕ್ರ ಆಗಿದ್ದಿರಬಹುದು, ಅಥವಾ ಕೆಲವೊಂದು ಪ್ರೊಫೆಷನಲ್ಗೆ ಅನುಗುಣವಾಗಿ ಕೆಲವೊಂದು ಡ್ರೈವರ್ ವೃತ್ತಿಯನ್ನು ನಿರ್ವಹಿಸೋರು ಅಪರೂಪದಲ್ಲಿ, ಅಂಥವರಿಗೆ ಡಿಫ್ರೆಂಟಾಗಿ ಡಿಸೈನ್ ಆಗ್ತದೆ ಹೇಗೆ ಇದು? ಡಿಸೈನ್ ಕಾಲಲ್ಲಿ ಡಿಸೈನ್ ಬೇರೆ ಬೇರೆ ಆಗೋದಿಲ್ಲ, ಆದರೆ ಇದು ಅಲ್ಲ, ಅವರ ಪ್ರೊಫೆಷನ್ಗೆ ಅನುಗುಣವಾಗಿ ಏನಾದರೂ ಈಗ ಟೈಲರಿಂಗ್ ಮಾಡಿದ್ದಿರಬಹುದು ಕೆಲವರು, ಅಂಥದ್ದವರಿಗೆ ಏನಾದರೂ ಇಲ್ಲಿ ಪ್ರೆಷರ್ ಕೊಡಬೇಕಿದ್ರೆ ಅಂಥದ್ದೇನಾದರೂ ಡಿಸೈನ್ ಚೇಂಜ್ ಇರ್ತದೆ ಅಥವಾ ಒಂದೇ ರೀತಿ ಡಿಸೈನ್ ಒಂದೇ ಲೆಕ್ಕ ಇರ್ತದೆ, ಇಟ್ ಡಸಂಟ್ ಚೇಂಜ್. ಇದು ಐ ವಾಂಟೆಡ್ ಟು ಟೆಲ್, ಇದು ನಮ್ಮ ಗೌರ್ಮೆಂಟಿಂದ ಎಲ್ಲ ಕ್ಯಾಂಪಿಗೆ ನಮ್ಮ ಡಿಸೇಬಲ್ ಡಿಪಾರ್ಟ್ಮೆಂಟ್ ಉಂಟಲ್ಲ, ಆ ಡಿಪಾರ್ಟ್ಮೆಂಟಿಂದ 2 ಜನ ಬಂದು ನಮ್ಮ ಫ್ರಮ್ 8 o'clock till 5 o'clock 6 o'clock ಅವರು ಇದ್ದರು. ಇಟ್ ವಾಸ್ ವೆರಿ ವೆರಿ ಕ್ರೆಡಿಟಬಲ್ ಆಫ್ ದೆಮ್, ನೈಸ್ ಆಫ್ ದೆಮ್ ಟು ಕಮ್. ಅವರು ಇದ್ದು ಒಬ್ಬರು ಕೋಆರ್ಡಿನೇಷನ್ ಇತ್ತು. ಅವರು ಎಲ್ಲರೊಟ್ಟಿಗೆ ಮಾತಾಡಿ ಅವರು ಇದೆಲ್ಲ ಯಾವುದು ಡಿಸಬಿಲಿಟಿ ಫಂಡ್ಸ್ ಹೇಗೆ ಸಿಗ್ತದೆ ಗೌರ್ಮೆಂಟಿಂದ, ಅವರಿಗೆ ಏನೆಲ್ಲ ಲಭ್ಯ ಉಂಟು, ಶಾಲೆಗೆ ಮಕ್ಕಳಿಗೆ ಹೋಗ್ಲಿಕ್ಕೆ ಏನೆಲ್ಲ ಸಹಾಯ ಮಾಡ್ಬೋದು ಗೌರ್ಮೆಂಟ್, ಡಿಸೇಬಲ್ಡ್ ಪೇರೆಂಟ್ಸಿಗೆ ಮಕ್ಕಳಿಗೆ ಏನೆಲ್ಲ ಸಹಾಯ ಕೊಡ್ಬೋದು, ಅಂಗವಿಕಲರ ಕಲ್ಯಾಣಕ್ಕೆ ಬೇಕಾದ ಮಾಹಿತಿಗಳನ್ನು, ಹೌದು, ಗೌರ್ಮೆಂಟ್ ಅಲ್ಲಿ ಇದ್ದ ಮಾಹಿತಿಗಳನ್ನೆಲ್ಲ ಅವರು ಸಹ ಅಲ್ಲಿ ಬಂದು ಸರ್ಕಾರದ ಯೋಜನೆಗಳನ್ನು ಈ ಶಿಬಿರದಲ್ಲಿ ಮಾಡ್ತಾ ಇದ್ದೇವೆ. ಲಾಸ್ಟ್ 2-3 ಕ್ಯಾಂಪ್ಗಳಲ್ಲಿ ಅವರು ಕೂತ್ಕೊಂಡು ತುಂಬಾ ಪೇಷಂಟ್ ಆಗಿ ಎಲ್ಲರೊಟ್ಟಿಗೆ ಮಾತಾಡಿ ಅವರು ಮಾಡಿದ್ದಾರೆ, ವಿಚ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಗವರ್ಮೆಂಟ್ ಫಾರ್ ದಟ್. ನೈಸ್ ಟು ಸಿ ದಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಕಮ್. ಓಕೆ, ಈ ಪ್ರೋಗ್ರಾಮಲ್ಲಿ ಒಂದು ತಮಗೆ ಬಹಳಷ್ಟು ಖುಷಿ ನೀಡಿದಂತಹ ಸನ್ನಿವೇಶಗಳು ಯಾವುದು? ಈಗ ಹಲವಾರು ಕೆಲವರು ಆ ಒಂದು ಈ ಕಾರ್ಯಕ್ರಮದಿಂದ ತೃಪ್ತರಾದದ್ದಾಗಿರಬಹುದು, ಅಥವಾ ಫುಲ್ಲಿ ಅವರ ಲೈಫನ್ನು ಚೇಂಜ್ ಮಾಡಿದ್ದಾಗಿರಬಹುದು, ಪ್ರೊಫೆಷನನ್ನು ಮುಂದುವರಿಸಿದ್ದಾಗಿರಬಹುದು, ಇಂಥದ್ದೇನಾದರೂ ನಿದರ್ಶನಗಳು, ಇಲಿಸ್ಟ್ರೇಷನ್, ಎಕ್ಸಾಂಪಲ್ಸ್ ಏನಾದರೂ ಇದೆಯಾ? ಸುಮಾರು ಇದೆ, ಅದು ತಮ್ಮ ಗಮನಕ್ಕೆ ಬಂದಂತೆ. ಕೈಯಲ್ಲೇ ಎಲ್ಲ ಅವರು ಹೋದ ಸತ್ತೆ ನಮ್ಮ ಕ್ಯಾಂಪಲ್ಲಿ ಒಬ್ಬರು ಪ್ರೊಫೆಸರ್ ಅವರು ಹೇಗೆ ಅವರು ಸಾಧಾರಣ ಈ ಕೈಯೆಲ್ಲ ಹೋಗೋದು ಎಲೆಕ್ಟ್ರಿಸಿಟಿ ಕಂಬವನ್ನು ಮುಟ್ಟಿ ಹೋಗೋದು ಅದು ಜಾಸ್ತಿ, ಮತ್ತು ಅಗ್ರಿಕಲ್ಚರ್, 2 ಕಾರಣಗಳಿಂದಾಗಿ ಕೈ ಹೋಗೋದು. ಅವರು ಮಳೆಯಲ್ಲಿ ಎಲೆಕ್ಟ್ರಿಸಿಟಿ ಪೋಲಿಗೆ ಮುಟ್ಟಿದ ಅಂತಲ್ಲ, ಏನೋ ಒಂದು ಕೋಲ್ ಹಾಕಿ ಮುಟ್ಟಿದ್ದು, ಮಳೆಯಲ್ಲ ಆಗ ಇದಾಗಿ ಅದು ಇಡೀ ಕೈ ಹೋಯಿತು. ಮತ್ತು ನಾವು ಇನ್ನಲ್ಲಿ ಕೈ ಹಾಕಿದ್ದು ಅವರು ಅಲ್ಲಿಯೇ ಅವರು ಬರೆದ್ರು ರೈಟ್ ಹ್ಯಾಂಡಲ್ಲಿ ಅವರ ನಾನು ಬರೆಯೋದು ಅವರಿಗೆ ತುಂಬ ಸಂತೋಷ ಆಯಿತು. ಅದನ್ನು ನೋಡಿ ನಾವೆಲ್ಲ ರೆಕಾರ್ಡ್ ಮಾಡಿದ್ದೇವೆ ಎಲ್ಲ, ನಮಗೆ ಸಹ ಯಾಕಂದರೆ ಒಂದು ಕಲ್ತವರು ಎಜುಕೇಟೆಡ್ ಪರ್ಸನ್ ಟು ಗೆಟ್ ಅ ರೈಟ್ ಹ್ಯಾಂಡ್ ಟು ರೈಟ್. ನಮಗೆ ಒಂದು ರೈಟಿಂಗ್ ಪ್ರೊಫೆಸರಿಗೆ ರೈಟಿಂಗ್ ಅಂದರೆ ಎಷ್ಟು ಖುಷಿ. ಅವರು ಈಗ ಇದರಲ್ಲಿ ಮಾಡ್ಲಿಕ್ಕೆ ಸಾಕು, ಆದರೆ ರೈಟ್ ಹ್ಯಾಂಡಲ್ಲಿ ಬರೆಯೋದಂದರೆ ಅದೊಂದು ಖುಷಿ ಅಲ್ಲ. ಚೇಂಜಸ್ ಲೈಕ್. ಓಕೆ, ಹಿಲ್ ಸೈಡ್ ರೋಟರಿ ಸಂಸ್ಥೆ, ಬಹಳಷ್ಟು ರೋಟರಿ ಸಂಸ್ಥೆಗಳು. ಸಿಂಗರ್ ಹೇಳಿ. ಅನದರ್ ಪರ್ಸನ್, ನಾವು ಕೈ ಮಾಡಿದ್ದು ಸಹ ನನಗೆ ಚಪ್ಪಾಳೆ ಹೊಡಿಲಿಕ್ಕೆ ಆಗ್ತದೆ ಹೇಳಿದರು. ಮುಂಚೆ ಒಂದೇ ಕೈ ಇತ್ತಲ್ಲ, ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡಿಲಿಕ್ಕೆ, ಈಗ ನಮಗೆ ಚಪ್ಪಾಳೆ ಹೊಡಿಲಿಕ್ಕೆ ಆಗ್ತದೆ. ಹಾಗೆ ಒಂದೊಂದು ಕಥೆಗಳಿರ್ತದೆ. ಅಂದರೆ ಫುಲ್ಲಿ ಸ್ಯಾಟಿಸ್ಫೈಡ್ ಈ ಪ್ರೋಗ್ರಾಮಿಂದ ತಾವು ವೈಯಕ್ತಿಕವಾಗಿ? ಅರಿಗರ್ ಅವರೇ, ಮತ್ತೆ ಅದೇ ಹಿಲ್ ಸೈಡ್ ಮಂಗಳೂರು ಇದರ ಪಾತ್ರ ಏನು? ಯಾಕಂದ್ರೆ ಇಲ್ಲಿ ಬಹಳಷ್ಟು ರೋಟರಿ ಸಂಸ್ಥೆಗಳು ಇಲ್ಲಿಯೂ ಕೂಡ ಇದೆ, ಏನು ಹಿಲ್ ಸೈಡ್ ಕೂಡ ತಾವು ಕೂಡ ಸಮಾನ ಮನಸ್ಕರ ಅಂತ? ನಾವಿಲ್ಲಿ ರೋಟರಿ ಮಣಿಪಾಲದವರು ಈ ಕೃತಕ ಕಾಲು ಜೋಡಣಾ ಶಿಬಿರವನ್ನು ಮಾಡ್ತೇನೆ ಅಂತೇಳಿ ನಮ್ಮ ರೋಟೇರಿಯನ್ ಸುಭಾಷ್ ಬಂಗೇರ ಅಂತ ಇದ್ದಾರೆ, ಅವರು ಮಂಗಳೂರಿಗೆ ಹೋಗ್ತಾ ಇರ್ತಾರೆ. ಮಂಗಳೂರಿಗೆ ಹೋದಾಗ ಅಲ್ಲಿ ಅವರ ಕ್ಲಬ್ಗೆ ಮೀಟಿಂಗ್ಗೆ ಹೋದ್ರು ಅವರು. ಅಲ್ಲಿ ಆಗ ಇದನ್ನು ಹೇಳಿದ್ರು ಅವರು, ಈಗ ನಾವೊಂದು ಶಿಬಿರವನ್ನು ಮಾಡ್ತಾ ಇದ್ದೇವೆ, ಕೃತಕ ಕಾಲು ಜೋಡಣಾ ಶಿಬಿರವನ್ನು ಈ ವರ್ಷ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ಅವರಿಗೂ ಕೂಡ ಅದರಲ್ಲಿ ನಾವು ಕೂಡ ಸೇರ್ಕೊಳ್ಳೋದು, ನಮ್ಮ ಪಾಲುದಾರಿಕೆಯನ್ನು ಮಾಡಿಕೊಳ್ಬೇಕು ಅಂತ ಅವರಿಗೂ ತುಂಬ ಉತ್ಸಾಹ ಬಂತು. ಯಾಕೆಂದರೆ ಒಳ್ಳೆ ಕೆಲಸ, ಇಂಥ ಕೆಲಸವನ್ನು ಮಾಡಲಿಕ್ಕೆ ಅವರಿಗೂ ತುಂಬ ಖುಷಿ ಆಯಿತು. ಅಲ್ಲಿ ರೋಟೇರಿಯನ್ ಪೀಟರ್ ಅಂತ, ಮತ್ತು ಅದಕ್ಕೆ ಅವರೆಲ್ಲ ಒಪ್ಕೊಂಡ್ರು. ಅಲ್ಲಿ ಸಭೆಯಲ್ಲಿ ಅದನ್ನು ಅವರು ಡಿಸ್ಕಸ್ ಮಾಡಿದ್ರಂತೆ, ಇಂಥ ಒಂದು ಮಾಡ್ತಾ ಕಾಲು ಜೋಡಣಾ ಶಿಬಿರವನ್ನು ಮಣಿಪಾಲ್ ರೋಟರಿಯವರು ಮಾಡ್ತಾ ಇದ್ದಾರೆ, ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅವರ ಮೀಟಿಂಗಲ್ಲಿ ಕೇಳಿದಾಗ ಎಲ್ಲರೂ ಭಾಳ ಖುಷಿಯಿಂದ ಒಪ್ಕೊಂಡ್ರಂತೆ. ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ದೇಣಿಗೆಯನ್ನು ಕೂಡ 2 ಲಕ್ಷದಷ್ಟು ದೇಣಿಗೆಯನ್ನು ನಾವು ಕೊಡ್ತೇವೆ ಅಂತೇಳಿ ಅವರು ಮುಂದೆ ಬಂದು ನಮಗೆ ಮೆಸೇಜ್ ಮಾಡಿದರು. ಒಬ್ಬರು ಕೋಆರ್ಡಿನೇಟರನ್ನು ಮಾಡಿದರು, ರೋಟೇರಿಯನ್ ಅಶೋಕ್ ಅಂತೇಳಿ ಅಲ್ಲಿಯ ಮೆಂಬರ್ ಒಬ್ಬರು ಇದಕ್ಕೆ ಕೋಆರ್ಡಿನೇಟರ್ ಆಗಿ
ನಮ್ಮ ಶಿಬಿರಕ್ಕೆ ಮಾಡಿಕೊಂಡು ಅವರು ಬಹಳ ಖುಷಿಯಿಂದ ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ. ಮಾತ್ರ ಅಲ್ಲ, ಬೆನಿಫಿಷಿಯರನ್ನು ಹುಡುಕ್ಲಿಕ್ಕೆ ಕೂಡ ಅದು ನಮಗೆ ಸಹಾಯಕ ಆಗ್ತದೆ. ಆ ಕಡೆ ಎಲ್ಲ ಕಾಲು ಕಳ್ಕೊಂಡವರನ್ನು ಅವರ ಥ್ರೂ, ಅವರ ನೆಟ್ವರ್ಕ್ ಥ್ರೂ ಮಾಡ್ಕೊಳ್ಳಿಕ್ಕೂ ಕೂಡ ಒಳ್ಳೆಯದಾಯಿತು. ಇಂಥ ಕೆಲವು ಸಂಸ್ಥೆಗಳು ಇನ್ನೂ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕೆ. ವಾಟ್ ಇಸ್ ದ ರೋಲ್ ಆಫ್ ಯುವರ್ ಜೂನಿಯರ್ ವಿಂಗ್ಸ್ ಲೈಕ್ ರೋಟರಾಕ್ಟ್ ಕ್ಲಬ್? ರೋಟರಾಕ್ಟ್ನವರು ನಮಗೆ ವಾಲಂಟಿಯರ್ಸ್ ಆಗಿ ಕೆಲಸ ಮಾಡಲಿಕ್ಕೆ ಬರ್ತಾರೆ. ಇಂಥ ಯಾವುದೇ ಒಂದು ಸಮಾಜಮುಖಿ ಕೆಲಸಗಳಾಗುವ ಇಂಥ ಕೈ ಜೋಡಣೆ, ಕಾಲು ಜೋಡಣೆ ಶಿಬಿರದಲ್ಲಿ ಅವರು ವಾಲಂಟಿಯರ್ ಆಗಿ ಬರ್ತಾರೆ, ಬಂದು ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಅಲ್ಲಿ ಏನೇ ಕೆಲಸ ಆಗೋದಿದ್ರೂ ಅವರು ತುಂಬ ಆಸಕ್ತಿಯಿಂದ ಅದರಲ್ಲಿ ತೊಡಗಿಸ್ಕೊಳ್ತಾರೆ ತಮ್ಮನ್ನು. ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಬಹಳಷ್ಟು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹೌದೌದು, ಎಲ್ಲ ಸದಸ್ಯರು ಮಾತ್ರ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಈವನ್ ಮಕ್ಕಳು ಕೂಡ, ಅವರು ಕೂಡ ಬಹಳ ಖುಷಿಯಿಂದ, ಅಂದರೆ ಅದನ್ನು ನೋಡುವಾಗ ಅವರಿಗೆ ಕೂಡ ಮನಸ್ಸಿನ ನಾವು ಕೂಡ ಏನಾದರೂ ಇಂಥ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಅನ್ನಿಸ್ತದೇನೋ. ಎಲ್ಲ ಮಕ್ಕಳು ಕೂಡ ಬಂದು ಕೂಡ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಏನಾದರೂ ಹೆಲ್ಪ್ ಆಗಬೇಕಾದ್ರೆ, ನೀರು ಕೊಡಬೇಕಾದ್ರೆ ಬಂದವರಿಗೆ ನೀರು ಅಥವಾ ಅವರಿಗೆ ಚಹಾ ಕಾಫಿ ಕೊಡಲಿಕ್ಕೆ ಇಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿಯಿಂದ ಅದೊಂದು ನಮಗೇನೋ ಒಂದು 3 ದಿವಸ ಅಂತ ಹೇಳಿದರೆ ಒಂದು ಫೆಸ್ಟಿವ್ ಟೈಪ್ ಇರ್ತದೆ. ಅದು ಬೇರೆ ಒಂದು ಸಹಾಯ ಮಾಡೋದು ಒಂದು ಸಂತೋಷ. ಹಾಗೆ ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ಈ ಒಂದು ಸೇವೆಯನ್ನು ಮಾಡುವಂಥದ್ದು ಅದೊಂದು ಬಹಳ ಖುಷಿ ತರುವಂಥ ಒಂದು ಸಂದರ್ಭ. ಡಾಕ್ಟರ್ ಗಿರಿಜಾ ಅವರೇ, ಒಂದಷ್ಟು ಸಿಂಪತಿ, ಎಂಪತಿ ತಮ್ಮಲ್ಲಿ ಇದೆ, ಈ ಒಂದು ರೋಟರಿ ಸಂಸ್ಥೆಯಲ್ಲಿದೆ. ಸಮಾಜಮುಖಿಯಾಗಿ ತಾವು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಗಳು ಇವೆ. ಮುಂದೆ ಏನಾದರೂ ಬೇರೆ ಯೋಚನೆಗಳಿದೆ? ಈಗ ಕೃತಕ ಕಾಲು ಜೋಡಣೆ ಆಯಿತು, ಕೈ ಜೋಡಣೆ ಆಯಿತು, ಮುಂದಿನ ದಿನಗಳಲ್ಲಿ ಬೆನ್ನು ಮೂಳೆ ಮುರಿತಕ್ಕೊಳಗಾದವರು ಅಥವಾ ಇನ್ನಿತರ ಅಂಗವೈಕಲ್ಯವನ್ನು ಹೊಂದಿದವರ ಅಂಥದ್ದೇನಾದರೂ ಪ್ರೋಗ್ರಾಮ್ಸ್ ಮಾಡುವಂಥ ಪ್ಲ್ಯಾನ್ಸ್ ಇದೆಯಾ? ಪ್ಲಾನ್ಸ್ ಉಂಟು, ಸುಮಾರು ಪ್ಲಾನ್ಸ್ ಉಂಟು. ಅಲ್ಲಲ್ಲ, ಸದ್ಯದಲ್ಲೇ ಏನು ನಿರೀಕ್ಷಿಸಬಹುದು ಅಂತ. ಯಾಕಂದರೆ ಮಣಿಪಾಲ್ ರೋಟರಿ ಸಂಸ್ಥೆಯಿಂದ ಜನರು ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ. ಏನಾದರೂ ಚೇಂಜಸ್, ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರ್ತದ ಅನ್ನೋದು ಇರಬಹುದಾ? ನಮ್ದು ಈಗ ಗ್ಲೋಬಲ್ ಗ್ರಾಂಟ್ ಪ್ರತಿ ಸತಿ ಆಗ್ತಾ ಉಂಟು. ಗ್ಲೋಬಲ್ ಗ್ರಾಂಟ್ ಅಂದರೆ ನಮ್ಮ ಕ್ಲಬ್ ಒಂದು, ನಮ್ಮ ರೋಟ್ರಿಯಲ್ಲಿ ಒಂದು ರೋಟ್ರಿ ಫೌಂಡೇಶನ್ ಅಂತ ಉಂಟು. ಆ ರೋಟ್ರಿ ಫೌಂಡೇಶನ್ಗೆ ನಾವೆಲ್ಲ ರೊಟೇರಿಯನ್ಸ್ ಸ್ವಲ್ಪ ಪ್ರತಿ ವರ್ಷ ಕೊಡಬೇಕು. ಆ ಕೊಡುವುದು ರೋಟ್ರಿ ಇಂಟರ್ನ್ಯಾಷನಲ್ಲಿಗೆ ಹೋಗ್ತದೆ, ಅದು ನಮ್ಮ ಹೆಡ್ ಆಫೀಸಿಗೆ. ಅಲ್ಲಿಂದ ಒಂದು 3 ವರ್ಷ ಆದ ಮೇಲೆ ಅದರದ್ದು ಅರ್ಧ ಭಾಗ ನಮ್ಮ ಡಿಸ್ಟ್ರಿಕ್ಟಿಗೆ ಬರ್ತದೆ, ಸ್ವಲ್ಪ ಭಾಗ ನಮ್ಮ ಕ್ಲಬ್ಬಿಗೆ ಸಹ ಬರ್ತದೆ. ಆ ಹಣ ಯೂಸ್ ಮಾಡಿ ನಾವೊಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೋದು. ಹಾಗೆ ನಾವು ಸುಮಾರು ಗ್ಲೋಬಲ್ ಗ್ರಾಂಟ್ಸ್ ಮಾಡಿದ್ದೇವೆ ನಮ್ಮ ಕ್ಲಬ್ಬಿಂದ. ಇನ್ನೂ ಈಗ ಆಲೋಚನೆ ಆಗ್ತಾ ಉಂಟು ಇನ್ನು ಯಾವುದು ಮಾಡಬೇಕಂತ. ನಮ್ಮ ಕ್ಲಬ್ಬಿಂದ ಸುಮಾರು ಒಳ್ಳೆ ಪ್ರೋಗ್ರಾಮ್ಸ್ ಮಾಡಿದೆ. ಅಂದರೆ ಉಡುಪಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ TB ಟ್ಯೂಬರ್ಕ್ಲೋಸಿಸ್ ಡಿಟೆಕ್ಷನ್ ಮೆಷಿನ್ ಅಂತ, ಜೀನ್ ಎಕ್ಸ್ಪರ್ಟ್ ಮೆಷಿನ್ ಅಂತ ಹೇಳ್ತಾರೆ, ಅದು ಕೊಟ್ಟದ್ದು. ಇಟ್ ವಾಸ್ ನಿಯರ್ಲಿ 25 lakhs ಅಲ್ಲ, ಅದು 25 lakhs. ಇನ್ನೊಂದು ಇತ್ತೀಚೆಗೆ ನಾವು ಮಾಡಿದ್ದು ಫಿಸಿಯೋಥೆರಪಿ ಅಂದರೆ ನಮ್ಮ ಕುಂದಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಕಾರ್ಕಳ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ನಮ್ಮ DHO ಇದ್ದಾಗ ಅವರು ಹೇಳಿದರು ಅದು ಇಲ್ಲ ಅಂತ. ಅದಕ್ಕೆ ನಾವು ಸುಮಾರು 35 lakhs ಇದು ವರ್ತ್ ಫಿಸಿಯೋಥೆರಪಿ ಎಕ್ವಿಪ್ಮೆಂಟ್ಸ್ ಕೊಟ್ಟಿದ್ದೇವೆ ಫಾರ್ 2 centers. ಹಾಗೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಆಗಬೇಕಂತ ಉಂಟು. ನಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ನಾವು ಈ ಎನ್ವೈರ್ನ್ಮೆಂಟ್, ನಮ್ಮ ಬೀಚನ್ನು ಹೇಗೆ ಕ್ಲೀನಾಗಿ ಇಡೋದು ಅಂತ ನಮ್ಮ ಉದ್ದೇಶ. ನೀರು ಹೊಳೆ ನೀರಿಂದಲ್ಲ ಬರೋದು, ಎಲ್ಲ ಗಲೀಜಿ ಬೀಚಿಗೆ, ಮತ್ತೆ ಬೀಚ್ ಅದನ್ನು ಹಿಂದೆ ಕೊಡುದು. ಅದನ್ನು ಎಷ್ಟು ಕ್ಲೀನ್ ಮಾಡಿದ್ರು ಅದು ಬರ್ತಾ ಇರ್ತದೆ. ನಾವು ಎಲ್ಲರ ಜನರು ಮೂಡಿಸುವಂತ ಕೆಲಸಗಳು, ಅವೇರ್ನೆಸ್ ಅಲ್ಲ, ನಾವು ಉಡುಪಿಯ ಜನರು ಎಲ್ಲರ ಜನರು ಅದು ಗೊತ್ತಾಗ್ಬೇಕು, ಅದು ಉಂಟು, ಅದೊಂದು ಇಟ್ ಇಸ್ ಅ ಪ್ರಾಬ್ಲಮ್ ಅಂತ ಗೊತ್ತಾಗಬೇಕು. ನಮ್ಮ ನೀರಿಗೆ ಎಲ್ಲ ಬಿಸಾಡೋದಲ್ಲ, ಆ ನೀರು ಹೋಗಿ ಸಮುದ್ರಕ್ಕೆ ಹೋಗಿ ಅದನ್ನು ಗಲೀಜು ನಮಗೆ ಅದು ಕೊಡ್ತದೆ, ಗಲೀಜನ್ನು ಎಲ್ಲರಿಗೆ. ಅದು they should be aware of this problem and we should be able to stop it. If all of us get together, ನಾವು ಖಂಡಿತ ನಾವು ಅದನ್ನು ಆದರೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಸಾಲ್ವ್ ಮಾಡಬೇಕು ಅಲ್ಲವಾ? ಸಾಲ್ವ್ ಮಾಡಿದರೆ ನಮ್ಮ ದೇಶದಲ್ಲಿ ಎಷ್ಟು ಚಂದ ಜಾಗಗಳುಂಟು, ಎಷ್ಟು ಟೂರಿಸಮ್ ಬರ್ತದೆ. ಬಟ್ ದ ಟೂರಿಸಮ್ ಇಸ್ ಆಲ್ ಗೋಯಿಂಗ್ ಟು ಮಲೇಷಿಯಾ ಆ್ಯಂಡ್ ಇಂಡೋನೇಷ್ಯಾ ಆ್ಯಂಡ್ ಬಾಲಿ ಆ್ಯಂಡ್ ಆಲ್ ದಟ್. ನಮಗೆ ನಮ್ಮ ದೇಶದಲ್ಲಿ ಅದಕ್ಕಿಂತ ಎಷ್ಟು ಚಂದ ಜಾಗಗಳುಂಟು. ಓನ್ಲಿ ಡಿಸಡ್ವಾಂಟೇಜಸ್ ಪೊಲ್ಯೂಷನ್. ಬಟ್ ಹೆಲ್ತ್ ಅವೇರ್ನೆಸ್ನಲ್ಲೂ ಕೂಡ ಹಿಂದೆ ಇದ್ದಾಯಲ್ಲ ನಾವು. ಯಾಕಂದರೆ ತಾವು ಡಾಕ್ಟರ್ ಆಗಿ ಕೇಳ್ತಾ ಇದ್ದೀನಿ, ಈಗ ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ. ಈ CPR ಬಗ್ಗೆ ಟ್ರೈನಿಂಗ್ ಆಗಿರ್ಬೋದು, CPM ಯೂನಿಟ್ಗಳನ್ನು ಸ್ಥಾಪಿಸಾಗಿರ್ಬೋದು, ಇದರ ಬಗ್ಗೆಯೂ ಕೂಡ ಒಂದು ಗೌರ್ಮೆಂಟ್ಗೆ ತಮ್ಮ ಸಂಸ್ಥೆಯ ಮೂಲಕ ಏನಾದರೂ ಒಂದಷ್ಟು ಪ್ರಪೋಸಲನ್ನು ಸಲ್ಲಿಸಬಹುದಲ್ಲ ಅಂತ.
ಹೆಲ್ತ್ ಅವೇರ್ನೆಸ್ ಕೂಡ ಬಹಳಷ್ಟು ಮುಖ್ಯ ಅಲ್ಲ ಮೇಡಮ್? ಹೆಲ್ತ್ ಅವೇರ್ನೆಸ್ ಡು. ಈಗ ಈ ಹೃದಯಾಘಾತ CPR ಯೂನಿಟ್ಸ್ ಫಾರಿನಲ್ಲಿ ಇರುವ ಹಾಗೆ, ಅಥವಾ ಇಲ್ಲಿ ಪ್ರೈಮರಿ ಟರ್ಷರಿ ಕೇರ್ಸ್ ಇದರ ಬಗ್ಗೆ ಒಂದಷ್ಟು ಅಡಿಷನಲ್ ಆದಂಥ ಕೇರ್ ತಗೊಳ್ಳೋದರ ಬಗ್ಗೆ ಇದು ಕೂಡ ಬೇಕಾಗಲ್ಲ. ಹೌದು, ಈಗ ಎಲ್ಲ ಪ್ಲೇಸಸಲ್ಲಿ ಇದು ಡಿಫಿಬ್ರಿಲೇಟರ್ ಉಂಟಂತೆ, ರೈಲ್ವೆ ಸ್ಟೇಷನಲ್ಲಿ ಉಂಟಂತೆ, ಬಸ್ ಸ್ಟ್ಯಾಂಡಲ್ಲಿ ಉಂಟಂತೆ, ಗೌರ್ಮೆಂಟ್ ಮಾಡಿದ್ದಾರೆ ಡಿಫಿಬ್ರಿಲೇಟರ್ ಉಂಟು ಅದನ್ನು. ಆ್ಯಂಡ್ ವಿ ಆರ್ ಗಿವಿಂಗ್ ಟ್ರೈನಿಂಗ್ ಫಾರ್ ಪೀಪಲ್. ರೀಸೆಂಟ್ಲಿ ವಿ ಹ್ಯಾಡ್ ನಮ್ಮ ಕ್ಲಬ್ಬಲ್ಲಿ CPR ಎಲ್ಲರಿಗೆ CPR ಕಳಿಸಿಕೊಡೋದು. KMC ಅವರೇ ಚಂದದಲ್ಲಿ ಮಾಡ್ತಾ ಇದ್ದಾರೆ. ವೀಕ್ಲಿ ಮೀಟಿಂಗಲ್ಲಿ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀರಿ. ಓಕೆ, ಫೈನಲಿ ಒಂದು ಅಂದರೆ ತಮ್ಮದು ಮೆಚ್ಚತಕ್ಕದ್ದಂದರೆ ಅಪ್ರಿಷಿಯೇಬಲ್ ಅಂದರೆ ತಾವು ಹೇಳಿದರೆ ಆವಾಗ ಈ ದೇಶದಲ್ಲಿ ಅಂಗವಿಕಲರಿಗೆ ಸವಲತ್ತುಗಳು ಇನ್ನೂ ಕೂಡ ಲಭ್ಯ ಆಗಲಿಲ್ಲ, ಸೌಲಭ್ಯಗಳು ಲಭ್ಯ ಆಗಲಿಲ್ಲ, ಎಂಟರ್ಟೈನ್ಮೆಂಟ್ ಪಡಲಿಕ್ಕೂ ಅವಕಾಶಗಳಿಲ್ಲ. ಇದು ಒಂದಷ್ಟು ಗಂಭೀರವಾಗಿ ಥಿಂಕ್ ಮಾಡುವಂತಹ ವಿಚಾರ. ಇಲ್ಲಿ ಏನೇನೇ ಆಗಬೇಕು ಅಂತ ತಾವು ಹೇಳಿದ್ರಿ, ಆದರೂ ಕೂಡ ಇನ್ನೂ ಹಲವಾರು ವಿಷಯಗಳು ಉಳಿದಿದೆ. ಯಾವ ರೀತಿಯಲ್ಲಿ ಗೌರ್ಮೆಂಟ್ ಕಾರ್ಯಪ್ರವೃತ್ತ ಆಗಬೇಕು, ಮತ್ತು ಗೌರ್ಮೆಂಟ್ ಬಿಟ್ಟು ಈ ಖಾಸಗಿಯಾಗಿಯೂ ಕೂಡ, ಈಗ ಒಂದು ಖಾಸಗಿ ವೈದ್ಯಕೀಯ ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೂ ಅಲ್ಲಿಯೂ ಕೂಡ ಅಂಗವಿಕಲರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಎನ್ನುವ ನೆಲೆಯಲ್ಲಿ ತಮ್ಮದೇ ಆದಂತಹ ಕೆಲವೊಂದು ಯೋಚನೆಗಳಿದೆಯಾ? ಏನೇನು ಮಾಡಬೇಕು ಮೇಡಮ್? ಅಂಗವಿಕಲರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಳ್ಬೇಕು ನಾವು? ಒಂದು ರ್ಯಾಂಪ್, ಎಲ್ಲ ಕಡೆಯಲ್ಲಿ ರ್ಯಾಂಪ್ ಇರಬೇಕು. ಸ್ಟೆಪ್ಸ್ ಇರುವ ಕಡೆಯಲ್ಲಿ ರ್ಯಾಂಪ್ ಇರಬೇಕು, ಎಲ್ಲಿ ಎಲ್ಲ ಸ್ಟೆಪ್ಸ್ ಉಂಟು ರ್ಯಾಂಪ್ ಇರಬೇಕು. ಮತ್ತೆ ಮಾಡೋದಾದ ಥಿಂಗ್ಸ್ ಹೆಲ್ಪ್, ಅಲ್ಲಿ ಅಸಿಸ್ಟೆನ್ಸ್ ಕೊಡ್ಲಿಕ್ಕೆ ಯಾರಾದ್ರೂ ಇರಬೇಕು. ಬಂದ ಕೂಡಲೇ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಅಸಿಸ್ಟ್ ಮಾಡ್ಲಿಕ್ಕೆ ಅಂದ್ರೆ ಯೂತ್ ವಾಲಂಟಿಯರ್ ಆಗಿ ಅಂಗವಿಕಲರಿಗೆ ಒಂದಷ್ಟು ವ್ಯಾಲಂಟಿಯರ್ಗಳು ಸೃಷ್ಟಿಯಾಗಬೇಕು. ಬೇರೆ ಕ್ಯೂ ಸಿಸ್ಟಮ್ ಆಗಿರಬಹುದು, ಪ್ರಯಾಣದಲ್ಲಿ ಆಗಿರಬಹುದು. ಪ್ರಯಾಣಕ್ಕೆ ಅದು ರೈಲ್ವೆ, ನಮ್ಮ ರೈಲ್ವೆ ಒಳಗೆ ಏರ್ಲಿಕ್ಕೆ ಕಷ್ಟ ಉಂಟಲ್ಲ ಕಾಲಿಲ್ಲದವರಿಗೆ. ಅಲ್ಲ, ಇದು ಗೆಟ್ ಇನ್ ಟು ಬಸ್ ಸ್ಟೆಪ್ಸ್ ಪ್ರಾಬ್ಲಮ್, ಅದೆಲ್ಲ ಚೇಂಜ್ ಮಾಡಬೇಕು. ಪ್ರಾಯ ಆಗಿದವರಿಗೆ ಸಹ ಈ ಬಸ್ಸಲ್ಲಿ ಏಳಲಿಕ್ಕೆ ಇಷ್ಟು ಕಷ್ಟ, ಇಷ್ಟು ಹೈ ಉಂಟು. ಇಟ್ಸ್ ವೆರಿ ಡಿಫಿಕಲ್ಟ್ ಅನ್ಲೆಸ್ ವಿ ಹ್ಯಾವ್ ಲೋ ಸ್ಟೆಪ್. ಈ ಇಂಗ್ಲೆಂಡ್ ಅಮೆರಿಕಾದಲ್ಲಿ ಕೂಡಲೇ ಒಂದು ಸ್ಟೆಪ್ ಬರ್ತದೆ ಕೆಳಗೆ, ಅದನ್ನ ಎತ್ತಿ ನಾವು ಅದು ಹೋಗ್ಬೋದು, ಅದು ಹಿಂದೆ ಹೋಗ್ತದೆ. ಗೊತ್ತಾಯ್ತಲ್ಲ? ಅದೆಲ್ಲ ಸಣ್ಣ ಸಣ್ಣ ವಿಷಯ, ವಿ ಕ್ಯಾನ್ ಡೂ ಇಟ್, ಓನ್ಲಿ ವಿ ಆರ್ ನಾಟ್ ಥಿಂಕಿಂಗ್. ಓಕೆ, ಅಡಿಗರ್ ಅವರೇ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮಾನ ಮನಸ್ಕರು, ಒಂದು ಜನರಿಗೆ ಒಂದು ಸ್ಪಂದಿಸುವಂಥವರು ನಮ್ಮಲ್ಲಿ ಕೈ ಜೋಡಿಸಿಕೊಳ್ಬೇಕು ಅಂತ ಕೇಳ್ತಾ ಇದ್ದೇವೆ. ನಮಗೆ 2024ರಲ್ಲಿ ಕೃತ ಕೈ ಜೋಡಣಾ ಶಿಬಿರ ಆಗುವಾಗ IMA ಅವರು, IMA ಉಡುಪಿ ನಮಗೆ, ಮತ್ತೆ IMA ಉಡುಪಿ ವಿಮೆನ್ಸ್ ವಿಂಗ್ ಅವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರು. ಒಳ್ಳೆ ಕೆಲಸ ಅಂತೇಳಿ ಅವರಿಗೂ ಅದರಲ್ಲಿ ಅವರನ್ನು ನಮ್ಮೊಟ್ಟಿಗೆ ಸೇರ್ಕೊಂಡಿದ್ರು. ಅಂಥ ಎಲ್ಲ ಸಂಸ್ಥೆಗಳು ಇಂಥ ಒಂದು ಒಳ್ಳೆ ಕೆಲಸ ಆಗುವಾಗ ಅದಕ್ಕೆ ಕೈ ಜೋಡಿಸ್ಕೊಳ್ಬೇಕು ಅಂತ ನಾನು ಅವರ ಹತ್ರ ವಿನಂತಿಸ್ಕೊಳ್ತೇನೆ. ಹಾಗಲ್ಲದೆ ಊರಿನಲ್ಲಿ ಸರ್ಕಾರದ ಇಲಾಖೆಗಳಿಂದ ಏನನ್ನ ನಿರೀಕ್ಷಿಸ್ತೀರಿ? ಸರ್ಕಾರಿ ಇಲಾಖೆಗಳಿಂದ ಅವರು ನಮಗೆ, ಕಲ್ಯಾಣ ಇಲಾಖೆ, ಹೌದು, ಅವರಿಗೆ ಬೇಕಾದ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ಬೇಕು. ಮಾತ್ರ ಅಲ್ಲ, ಅದರದ್ದು ನಮ್ಮ ಕ್ಯಾಂಪ್ ಆಗುವಾಗ ಅವರು ಬಂದು ಸರ್ಕಾರದಿಂದ ಏನೆಲ್ಲ ಸವಲತ್ತು ಸಿಗ್ತದೆ ಅಂತ ಹೇಳುವಂಥ ಕಳೆದ ವರ್ಷ ಮಾಡಿದಾಗೆ ಅವರ ಯಾರಾದರೂ ರೆಪ್ರೆಸೆಂಟೇಟಿವ್ ಬಂದು ಅಲ್ಲಿ ಜನರಿಗೆ ಮಾಹಿತಿ ಕೊಟ್ಟರೆ ಅವರಿಗೆ ಏನೆಲ್ಲ ಸವಲತ್ತುಗಳು ಸಿಗ್ತದೆ ಅಂತ ಹೇಳುವಂಥ ವಿಚಾರಗಳು ಕೂಡ ಅವರಿಗೆ ಸಿಕ್ಕಿದ್ರೆ ಅದರ ಸವಲತ್ತುಗಳನ್ನು ಪಡೆಯಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳ ಎಜುಕೇಷನ್ಗೆ, ಸ್ವ ಉದ್ಯೋಗಕ್ಕೆ ಇಂಥ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಅದರದ್ದು ಪ್ರಚಾರ ಇರುವುದಿಲ್ಲ. ಆ ಪ್ರಚಾರವನ್ನು ಇಂಥ ಕ್ಯಾಂಪ್ ಆಗುವಾಗ ಅವರು ಬಂದು ಅದನ್ನು ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ ಇಂಥ ಕಷ್ಟದಲ್ಲಿರುವ ಜನರಿಗೆ ಅದರ ಸಹಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಅದಕ್ಕೆ ಸಹಾಯ ಮಾಡ್ಬೋದು. ಮತ್ತು ಕೆಲವರು ನಮಗೆ ಕ್ಯಾಂಪಲ್ಲಿ ರಿಜಿಸ್ಟರ್ ಮಾಡ್ತಾರೆ, ಆದರೆ ನಮಗೆ ಬಸ್ಸಿಗೆ ಬರಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ನೀವು ಹಣ ಕಳಿಸ್ಕೊಡ್ತೀರಾ ಅಂತ ಕೇಳುವರು ಅಷ್ಟು ಕಷ್ಟದಲ್ಲಿ ಕೂಡ ಇದ್ದಾರೆ. ಅಂಥವರು ಅಲ್ಲಿ ಸಮಾಜದವರು, ಅಲ್ಲಿ ಇದ್ದವರು, ಆ ಊರಲ್ಲಿ ಇದ್ದವರು ಯಾರಾದರೂ ಅವರಿಗೆ ಸಮಾಜದವರು ಸ್ಪಂದಿಸಿ ಅಂಥವರಿಗೆ, ಕಷ್ಟದಲ್ಲಿರುವವರಿಗೆ ಅವರಿಗೆ ಸಹಾಯ ಮಾಡಿದರೆ ಅವರಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗ್ತದೆ. ಇಂಥ ಅವರು ಮುಂದೆ, ದಾನಿಗಳು ಮುಂದೆ ಬರಬೇಕು ಅಂತ ಹೇಳುವಂಥ ನನ್ನ ಒಂದು ಕಳಕಳಿಯ. ರಿಜಿಸ್ಟ್ರೇಷನ್ ಓಪನ್ ಆಗಿದೆ, ಓಪನ್ ಆಗಿದೆ. ಎಲ್ಲ ಕಡೆ ನಾವು ಇದನ್ನು ಪ್ರಚಾರ ಕೂಡ ಮಾಡ್ತಾ ಇದ್ದೇವೆ. ಇಂಥವರು ಯಾರು ಮಾಡ್ಕೊಳ್ಬಹುದು ಸರ್? ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ನಾವೊಂದು ಆನ್ಲೈನ್ ವ್ಯವಸ್ಥೆ ಇದೆಯಾ? ಆನ್ಲೈನ್ ವ್ಯವಸ್ಥೆ ಇದೆ. ಮತ್ತೆ ಇದರಲ್ಲಿ ವಾಟ್ಸ್ಆಪ್ ಮೂಲಕ, ಮತ್ತೆ ನಮ್ಮ 4 ರೊಟೇರಿಯನ್ ಇದರ ಹಿಂದೆ ನಂಬರ್ಸ್ಗಳನ್ನು ಕೊಟ್ಟಿದ್ದೀರಿ. ರಿಜಿಸ್ಟ್ರೇಷನ್ಗೆ ಅವರ ನಂಬರ್ ಕೊಟ್ಟಿದೆ, ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಿಂದ ನಂಬರ್ ಬರ್ತದೆ ಅದರ ಫುಲ್ ಪರ್ಟಿಕ್ಯುಲರ್ಸ್ ತಗೊಂಡು ಏನೆಲ್ಲ ಬೇಕು ಅಂತ ಹೇಳುವಂತ ಕೊಡ್ತಾರೆ. ಮತ್ತೆ ಪುನಃ ಅವರಿಗೆ ಸಂಪರ್ಕದಲ್ಲಿ ಇರ್ತಾರೆ. ಅವರು ರೋಟರಿ ಒಂದು ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಅವರು ಕೃತಕ ಈ ಸಲ ಕ್ಯಾಂಪಿಗೆ
ಯಾರೆಲ್ಲ ರಿಜಿಸ್ಟರ್ ಮಾಡಿದ್ದಾರೆ ಅವ್ರದ್ದೊಂದು ವಾಟ್ಸಪ್ ಗ್ರೂಪ್ ಮಾಡ್ತದೆ. ಅದರಲ್ಲಿ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ, ಮತ್ತೆ ಯಾವಾಗ ಬರಬೇಕು ಅಂತ. ಆ ದಿನಗಳಲ್ಲಿ ಬರಲಿಕ್ಕೆ ಆಗದವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇದೆ. ಪರ್ಯಾಯ ವ್ಯವಸ್ಥೆ ಬೆಂಗಳೂರಲ್ಲಿ ನಾವು ಅವರಿಗೆ ಕಳಿಸಿ ಹೋಗೋ ಅಲ್ಲಿ ಮಾಡುವಂಥ ವ್ಯವಸ್ಥೆ, ಅಲ್ಲಿ ಫ್ರೀಯಾಗಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸರಿ ಡಾಕ್ಟರ್ ಗೌರಿ ಅವರೇ, ಕೊನೆಯದಾಗಿ ಮೆಸೇಜ್ ಜನರಿಗೆ. ಅದೇ ಮತ್ತೊಮ್ಮೆ ಹೇಳಲೇಬೇಕಲ್ವ, ರಿಕ್ವೆಸ್ಟ್ ಮಾಡಬೇಕು, ಬನ್ನಿ ಅಂತಲ್ಲ, ಸದುಪಯೋಗ ಕಂಡಕ್ಟ್ ಮಾಡ್ತಾ ಇದ್ದೇವೆ. ನಂಬರ್ಸ್ ಅಲ್ಲಿ ಅವರು ನೀವು ಹೇಳ್ತೀರಲ್ಲ ನಂಬರ್ಸ್ ಎಲ್ಲ, ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಯಾರಿಗಾದರೂ ಉಪಯೋಗ ಇದ್ದರೆ ಈ ನಂಬರ್ಸಿಗೆ ಫೋನ್ ಮಾಡಿ ಹೇಳಿದರೆ ಸಾಕು. ಸ್ಪ್ರೆಡ್ ದ ಮೆಸೇಜ್, ಎಲ್ಲರಿಗೆ ಗೊತ್ತಾಗೋ ಹಾಗೆ. ಗೊತ್ತಿದ್ದು ಬರ್ಲಿಕ್ಕಾಗಲಿಲ್ಲ ಅಂತ ಇರಬಾರ್ದು. ಜಾಸ್ತಿ ಜನ ಬರಬೇಕಂತ ಎಣಿಸೋದಲ್ಲ, ಆದರೆ ಬೇಕಾದವರು ಅವರಿಗೆ ಈ ನ್ಯೂಸ್ ಮುಟ್ಬೇಕಂತ ನಮ್ಮ ಇದೊಂದು ಮಾದರಿ ಕಾರ್ಯಕ್ರಮವಾಗುವಲ್ಲಿ ತಾವು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ? ಬೇರೆ ರೋಟರಿ ಕ್ಲಬ್ಗಳು ಕೂಡ ಅನುಸರಿಸಬೇಕು ಇಂತಹ ಪ್ರೋಗ್ರಾಮ್ಗಳು. ಹೌದಾ, ಹೋದ ಸರ್ತಿ IMI ಮಾಡಿದವರು ಇನ್ನು ಮರೀಲಿಕ್ಕೆ. ಡಾಕ್ಟರ್ ಸುರೇಶ್ ಅಣ್ಣಯ್ಯ ಅವರು ಪ್ರೆಸಿಡೆಂಟ್ ಆಗಿದ್ರು. ಅವರು ದೇ ಕಲೆಕ್ಟೆಡ್ ಅ ಲಾಟ್ ಆಫ್ ಮನಿ ಫ್ರಮ್ ಆಲ್ ದ ಡಾಕ್ಟರ್ಸ್. ಮಹಿಳಾ ಸಮಾಜ ಆಲ್ಸೋ. ಐ ರಿಯಲಿ ಥ್ಯಾಂಕ್ ಆಲ್ ದ IMA Women's Wing also and Mahila Samaj, Manipal Mahila Samaj also for contributing something. Yeah. This time also I think IMA will join us. Indian Medical Association will be joining us. Indian Medical Association. IMA andre Indian Medical Association. Sumaru doctors, nearly 50 doctors contributed quite a lot for the sarti. ಫೈನಲ್ ಆಗಿ ಅದೇ ಮಾದರಿ ಕಾರ್ಯಕ್ರಮವಾಗಬೇಕಿರಲಿ. ಬೇರೆ ರೋಟರಿ ಸಂಸ್ಥೆಗಳು ಇಲ್ಲಿ ಈ ಭಾಗದಲ್ಲಿ ಇದೆ, ಅವರು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು? ಬೇರೆ ರೋಟರಿಗಳು ಅವರದ್ದೇ ನೆಲೆಯಲ್ಲಿ ಪ್ರೋಗ್ರಾಮ್ಸ್ ಇದೆ, ಅವರದ್ದೇ ನೆಲೆಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಮ್ಮ ರೋಟರಿ ಕ್ಲಬ್ನವರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಕೃತಕ ಕೈ ಜೋಡಣೆ ಹಾಸನದಲ್ಲಿ ಕೂಡ ಮಾಡಿದ್ರು. ಹಾಸನದವರು ಮಾಡಿದರು. ಮತ್ತೆ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ರೋಟರಿ ಕ್ಲಬ್ ಮಣಿಪಾಲ್ ಟೌನ್ ಅವರೊಂದು ಸ್ಕಿನ್ ಬ್ಯಾಂಕ್ ಮಾಡಿದ್ದಾರೆ. 1,50,00,000 ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅಂಗಾಂಗ ಇದರದ್ದು ದಾನದ ಬಗ್ಗೆ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಅದನ್ನು ಎಲ್ಲ ಕ್ಲಬ್ಬಿನವರು ಕೂಡ ಅವರ ಮೆಂಬರ್ಸನ್ನಿಗೂ ಪ್ರಚೋದನೆ ಮಾಡ್ತಾರೆ, ನೀವು ಅಂಗದಾನಕ್ಕೆ ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತೇಳಿ. ಅದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ, ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತು ರೋಡ್ ಸೇಫ್ಟಿ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತೇವೆ. ಅಲ್ಲಲ್ಲಿ ಫಲಕಗಳನ್ನು ಹಾಕ್ತೇವೆ, ಅವೇರ್ನೆಸ್ ಕ್ಯಾಂಪನ್ನು ಮಾಡ್ತೇವೆ, ಮಕ್ಕಳಿಗೆ ಅದರ ಬಗ್ಗೆ ವಿಚಾರವನ್ನು ತಿಳಿಸ್ತೇವೆ. ಮತ್ತು ಮಕ್ಕಳಿಗೆ ಇದು ಎಜುಕೇಷನ್ಗೆ ಸಪೋರ್ಟಾಗಿ ಟೀಚರ್ಸಿಗೆ ಟ್ರೈನಿಂಗ್ ಕೊಡುವ ವ್ಯವಸ್ಥೆ ಮಾಡ್ತೇವೆ. ಹಾಗೆ ಮಕ್ಕಳಿಗೆ ಬೇಕಾದ ಸಲಕರಣೆಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ಕ್ಲಬ್ಬಿನಿಂದಲೇ ಹೇಳುವುದಿದ್ರೆ ಒಂದು 18 ವರ್ಷದಿಂದ 1 ಲಕ್ಷದಿಂದ ಮಿಕ್ಕಿದ ಡಿಕ್ಷನರಿಯನ್ನು ವಿಶಿಷ್ಟವಾಗಿ ನಿಲ್ತದೆ. ಡಾಕ್ಟರ್ TMA ಪೈ ಅವರ ಗವರ್ಮೆಂಟ್ ಶಾಲೆಯಲ್ಲಿ ಮಕ್ಕಳಿಗೆ ಬಡ ಮಕ್ಕಳಿರೋದು, ಅವರಿಗೆ ಇಂಗ್ಲಿಷ್ ಪಕ್ಕ ಇದಾಗೋದಿಲ್ಲ. ಅದಕ್ಕಾಗಿ ಭಾರದ್ವಾಜ ಡಿಕ್ಷನರಿಯನ್ನು 1 ಲಕ್ಷ, ಈ ಸಲ ಕೂಡ 1,50,000 ವರ್ತ್ ಡಿಕ್ಷನರಿಯನ್ನು ಎಲ್ಲ ಸುಮಾರು ಗವರ್ಮೆಂಟ್ ಶಾಲೆಗಳಿಗೆ ಹಂಚಿದ್ದೇವೆ. ಯಾಕಂದ್ರೆ ಮಣಿಪಾಲ ರೋಟರಿಗೆ ಅದರದ್ದೇ ಆದಂತಹ ಇತಿಹಾಸ ಇದೆ ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಡಾಕ್ಟರ್ TMA ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ವಿಶೇಷ ಒಂದು. ಅದರಿಂದ ಇದರ ಹೆಸರನ್ನ ಉಳಿಸಬೇಕು. ಇಂತಹ ಪ್ರೋಗ್ರಾಮ್ಗಳು ಮಾಡುವಾಗ ಜನರು ಸಹಕರಿಸಬೇಕು. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನೈಸ್ ಆಗಿದೆಯಾ ಸರ್ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರೋಗ್ರಾಮ್? ರೋಟರಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ತಾ ಇರ್ತದೆ. ನಾವು ಇಂಥ ಕಾರ್ಯಕ್ರಮವನ್ನು ನಮ್ಮ ರೋಟರಿ ನ್ಯೂಸ್ ಅಂತ ಇರ್ತೇವೆ, ಆ ನ್ಯೂಸಿಗೆ ಐಟಮ್ ಕೊಡ್ತೇವೆ. ಅದು ಬೇರೆ ಕಡೆ ಎಲ್ಲ ಪ್ರಚಾರ ಆಗ್ತದೆ. ಮಾತ್ರ ಅಲ್ಲ, ಬೇರೆ ಕ್ಲಬ್ಬಿನವರು ಕೂಡ ಒಳ್ಳೆ ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಕಂಪ್ಯಾರಿಟಿವ್ಲಿ ನಮ್ಮ ಪೂನಾ ಮತ್ತು ತಮಿಳುನಾಡು ಮತ್ತು ಹೈದರಾಬಾದ್ ಅಲ್ಲೆಲ್ಲ ಕೂಡ ಒಳ್ಳೆ ದೊಡ್ಡ ಮಟ್ಟ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರು ಕೂಡ ಮಾಡ್ತಾ ಇರ್ತಾರೆ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ರಾಜವರ್ಮ ಆರಿಗ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಧನ್ಯವಾದಗಳು. ತಮ್ಮ ಈ ಕಾರ್ಯಕ್ರಮ ನಿರಂತರವಾಗಲಿ, ಪ್ರತಿ ಬಾರಿಯೂ ಕೂಡ ಈ ವಿಕಲಾಂಗರಿಗೆ ಒಂದಷ್ಟು ವರದಾನ ಆಗಲಿ. ಯಾಕಂದರೆ ಡಾಕ್ಟರ್ ಗಿರಿಜಾರವರು ಹೇಳಿದಂತೆ
ವಿಕಲಾಂಗರು ಯಾವತ್ತೂ ಕೂಡ ಅವಕಾಶ ವಂಚಿತರಾಗಬಾರ್ದು, ಅವರಿಗೂ ಕೂಡ ಅವಕಾಶಗಳು ಸಿಗಬೇಕು, ಮುಖ್ಯ ವಾಹಿನಿಯಲ್ಲಿ ಅವರು ಸೇರಬೇಕು ಅನ್ನುವಂಥ ಒಂದು ಕಳಕಳಿ ಅವರಲ್ಲಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅವರಿಗೆ ವರವಾಗಿ ಸಂದಾಯ ಆಗಲಿ ಅನ್ನೋದು ನಮ್ಮ ಅಭಿಮತ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಧನ್ಯವಾದ. ಹಾಗೆಯೇ ಡಾಕ್ಟರ್ ಗಿರಿಜಾ ಅವರೇ, ಬಹಳ ವರ್ಷದಿಂದ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ತಾವು ಹೊತ್ತುಕೊಂಡಿದ್ದೀರಿ, ಬಹಳ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದೀರಿ ಮತ್ತು ವಿಕಲಾಂಗರ ಬಗ್ಗೆ ಇರುವಂತಹ ತಮ್ಮ ಅನುಕಂಪ ಮತ್ತು ಧೋರಣೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾರ್ಯಗತಗೊಳ್ಳಲಿ, ಅವರಿಗೂ ಕೂಡ ಒಂದಷ್ಟು ಅವಕಾಶಗಳು ಲಭಿಸಲಿ ಎನ್ನುವಂಥ ಒಂದು ಆಶಯದೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮಣಿಪಾಲದಲ್ಲಿ ಡಿಸೆಂಬರ್ 14, 15, 16 ರೋಟರಿ ಕಾಂಪ್ಲೆಕ್ಸ್ನಲ್ಲಿ ಈ ಕೃತಕ ಕಾಲು ಜೋಡಣೆ ಶಿಬಿರ ನಡೆಯಲಿಕ್ಕಿದೆ. ಈಗಾಗಲೇ ಎಲ್ಲ ವಿಚಾರಗಳನ್ನು ತಾವು ತಿಳಿದುಕೊಂಡಿದ್ದೀರಾ. ಕ್ವಾಲಿಟಿ ವೈಸ್ ಜೈಪುರ್ ಫುಡ್ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರ್ಯಾಂಡ್ ಆಗಿದೆ ಮತ್ತು ಎಲ್ಲರಿಂದಲೂ ಕೂಡ ಒಂದು ಹೊಗಳಿಕೆಗೆ ಮತ್ತು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಆದ್ದರಿಂದ ತಮ್ಮ ಸಮೀಪದಲ್ಲಿರುವಂಥ ಯಾವುದೇ ವಿಕಲಾಂಗರು ಕಾಲು ಜೋಡಣೆಯ ಒಂದಷ್ಟು ಅವಕಾಶವನ್ನು ಇಲ್ಲಿ ಪಡೆದುಕೊಳ್ಳಬಹುದು ಮತ್ತು ಆ ಮೂಲಕವಾಗಿ ತಮ್ಮ ದೈನಂದಿನ ಜೀವನವನ್ನು ಭಾಳ ಉತ್ತಮವಾಗಿ ಸಾಗಿಸಬಹುದು ಮತ್ತು ತಮ್ಮ ಉದ್ಯೋಗಗಳನ್ನು ಕೂಡ ನಿರಾತಂಕವಾಗಿ ಮಾಡಬಹುದು. ಮತ್ತು ಆ ಶಿಬಿರದಲ್ಲಿ ಭಾಗವಹಿಸುವುದರಿಂದ ಕೇವಲ ಅವಯವ ಜೋಡಣೆ ಬಿಟ್ಟು ತಮಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು, ಯೋಜನೆಗಳ ಮಾಹಿತಿಯೂ ಕೂಡ ಈ ಬಾರಿ ಸಿಗುವ ಸಾಧ್ಯತೆ ಇರುವುದರಿಂದ ಈ ಶಿಬಿರದಲ್ಲಿ ಭಾಗವಹಿಸಿ ಮತ್ತು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಿ. ತಾವು ಸ್ಕ್ರೀನಲ್ಲಿ ನಾವು ನಂಬರನ್ನು ಕೊಡ್ತೇವೆ ರಿಜಿಸ್ಟ್ರೇಷನ್ಗಾಗಿ, ಆ ನಂಬರನ್ನು ಫಾಲೋಅಪ್ ಮಾಡಿಕೊಳ್ಳಿ. ಆ ರಿಜಿಸ್ಟ್ರೇಷನ್ಗಾಗಿ ಅವರಿಗೆ ಕರೆ ಮಾಡಬಹುದು, ಆ ರಿಜಿಸ್ಟ್ರೇಷನ್ಗಳನ್ನು ಮಾಡಬಹುದು. ಈ ದಿನದಲ್ಲಿ ಎಲ್ಲ ಖರ್ಚು ವೆಚ್ಚಗಳು ಎಕ್ಸೆಪ್ಟ್ ಟ್ರಾವೆಲ್ಲಿಂಗ್ ಅಲವೆನ್ಸ್ ಬಿಟ್ಟು ಇಲ್ಲಿಯ 3 ದಿನದ ಎಲ್ಲ ವ್ಯವಸ್ಥೆಗಳು ಕೂಡ ಉಚಿತವಾಗಿರುವುದರಿಂದ ತಾವು ಭಾಗವಹಿಸಿ ತಮ್ಮ ಜೀವನವನ್ನು ಉತ್ತಮವಾಗಿಸಿಕೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.